ನಾನು ನನ್ನ ಸಾಧನೆ ನ್ಯೂಸ್ ಫಸ್ಟ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಸೋಮಣ್ಣ ಮಾಚಿಮಾಡ. ಇವತ್ತು ನನ್ನ ಜೊತೆಗೊಬ್ಬರು ವಿಶೇಷವಾದಂಥ ಸಾಧಕರಿದ್ದಾರೆ. ಇವರು ಕೇವಲ ಸಾಧಕರು ಮಾತ್ರ ಅಲ್ಲ, ಹೆಮ್ಮೆಯ ಕನ್ನಡಿಗ ಕೂಡ ಹೌದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಿರುವಂಥ ಮಾತಿದೆಯಲ್ಲ, ಆ ಮಾತು ಬಹುಶಃ ಇವರಿಗೆ ಬೆಸ್ಟ್ ಎಕ್ಸಾಂಪಲ್. ಇವರು ಜೀವನದಲ್ಲಿ ಕನಸನ್ನು ಕಂಡವರು, ಕನಸನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ಗುರಿಯನ್ನು ಬೆನ್ನತ್ತಿ ಸಾಧಿಸಿ ತೋರಿಸಿದಂಥವರು. ಈ ಮೂಲಕ ಸಾಕಷ್ಟು ಜನರಿಗೆ ಮಾದರಿಯಾದಂತಹ ವ್ಯಕ್ತಿ ದ ಒನ್ ಆ್ಯಂಡ್ ಓನ್ಲಿ ಕಿಶೋರ್ ಕುಮಾರ್ ಹೆಗ್ಡೆ ಅವರು. ಅವನ್ನ ಹುಡುಕ್ತಾ ನಾನಿವತ್ತು ದೂರದ ಚಿಕ್ಕಮಗಳೂರಿಗೆ ಬಂದಿದೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ನಾನು ನನ್ನ ಸಾಧನೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಹುಡುಕಿ ನಾನು ಚಿಕ್ಕಮಗಳೂರು ಬಂದಿದ್ದೀನಿ. ಸಾಧಕರ ಸೀಟಲ್ಲಿ ತಾವಿದ್ದೀರಿ. ಎಕ್ಸೈಟೆಡ್, ಖುಷಿ? ತುಂಬ ಖುಷಿ ಆಗ್ತಾಯಿದೆ. 1985 ಬಹುಶಃ ನಾನಿನ್ನೂ ಹುಟ್ಟಿ 2 ವರ್ಷ ಆಗಿತ್ತು ಅನಿಸುತ್ತೆ. ಆಗಲೇ ತಾವು ದೊಡ್ಡದೊಂದು ಕನಸನ್ನು ಕಂಡಂಥವರು. ಸೊ ಚಿಕ್ಕಮಗಳೂರಿನಲ್ಲಿ ನೀವು ಆರಂಭ ಮಾಡಿದಂಥ ನಿಮ್ಮ ಬಿಸ್ನೆಸ್ ಏನಿದೆಯೋ ಆ ಬಿಸ್ನೆಸ್ ಬಗ್ಗೆ, ಆ ಬಿಸ್ನೆಸ್ ಸೀಕ್ರೆಟ್ ಬಗ್ಗೆ, ಆ ಸಕ್ಸಸ್ ಬಗ್ಗೆ. ನಾನು ನಿಜ ಹೇಳ್ಬೇಕಾದ್ರೆ ತಂದೆನೂ ಬಿಸ್ನೆಸ್ ಮೆನ್ನೇ ಆಗಿದ್ದರು. ಓಕೆ. ಬಟ್ ಊರಿನಲ್ಲಿ ಡಿಫರೆಂಟ್ ಕೈಂಡ್ ಆಫ್ ಬಿಸ್ನೆಸ್ ಏನಂತ ಹೇಳಿದರೆ ರೈಸ್ ಮಿಲ್ಲು, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸು, ಬ್ರಿಕ್ ಫ್ಯಾಕ್ಟ್ರಿ ಇದೆಲ್ಲ ಇತ್ತು. ಓಕೆ. ಬಟ್ ಇನ್ ದ ಮೀನ್ ಟೈಮ್ ನಾನು ಅವ್ರ ಬಿಸ್ನೆಸ್ಸಿಗೆ ತುಂಬ ಇನ್ವಾಲ್ವ್ ಆಗ್ತಾಯಿದ್ದೆ. PUC ಡೇಸ್ನಲ್ಲೇ ಅವ್ರಿಗೆ ಯಾಕೋ ಭಯ ಶುರುವಾಯಿತು. ಓಕೆ. ಇವನು ಡಿಗ್ರಿನೂ ಮಾಡಲಿಕ್ಕೆ ಇಲ್ವೇನೋ ಅಂತ ತಿಳ್ಕೊಂಡು ಅವಾಗೇನು ಮಾಡಿಬಿಟ್ರು, JSS ಕಾಲೇಜ್ ಧಾರವಾಡಕ್ಕೆ ಹಾಕಿದ್ರು, ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವ್ರ ಕಾಲೇಜು. ಓಕೆ. 1 ವರ್ಷದಲ್ಲಿ ಸ್ಟಡಿ ಮಾಡಿದೆ. ಅಷ್ಟೊತ್ತಿಗೆ ಅವರೇನೋ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಹೋಟ್ಲು ಮಾಡಿದ್ರು ಹುಬ್ಬಳ್ಳಿಯಲ್ಲಿ, ಓಕೆ, ಚಾಲುಕ್ಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತೇಳಿ. ಅಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ಕಾಲೇಜಿಗೆ ಹೋಗು ಅಂದರು. ಓಕೆ. ಹಾಗೆ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ಕೊಂಡು ಕಾಡಸಿದ್ದೇಶ್ವರ ಕಾಲೇಜಿಗೆ ಹೋಗ್ತಾ ಇದ್ದೆ. ಬೆಳಿಗ್ಗೆ 7 ಗಂಟೆಯಿಂದ ಕಾಲೇಜ್ ಸ್ಟಾರ್ಟ್ ಆದರೆ 12 ಗಂಟೆ ತನಕ ಕಾಲೇಜ್ ಇರ್ತಾಯಿತ್ತು. ಆಮೇಲೆ ಅಪ್ಪಂದು ಹೋಟ್ಲ್ ನೋಡ್ಕೊತಾ ಇದ್ದೆ. ಆ ಹೋಟ್ಲ್ ಹೇಗಿತ್ತು ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಹೋಟೆಲು, ಸ್ವಲ್ಪ ಲಾಸ್ ಮೇಕಿಂಗ್ ಹೋಟ್ಲು. ನನಗೆ ಯಾಕೋ ಹೋಟೆಲ್ ಬಿಸ್ನೆಸ್ದು ಇಂಟ್ರೆಸ್ಟ್ ಆಗಿರಲಿಲ್ಲ, ಯಾಕೋ ಅದು ಬೇಡ ಕಂಟಿನ್ಯೂ ಮಾಡೋದು ಅಂತೇಳಿ. ಇನ್ನು ಮಿಂಟೆ ನನಗಲ್ಲಿ ಒಬ್ಬರು ಪ್ರೊಫೆಸರ್ ನಮ್ಮ ಹೋಟೆಲಿಗೆ ಊಟಕ್ಕೆ ಬರ್ತಾಯಿದ್ರು. ಅವ್ರ ಹೆಸರು ಡಾಕ್ಟರ್ ಪೊನ್ನಪ್ಪ ಅಂದ್ಕೊಂಡು. ಅವರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದರು. ಓಕೆ. ರಿಸೈನ್ ಮಾಡಿಬಿಟ್ಟು ಅವ್ರದ್ದು ಒಂದು ಸ್ವಂತ ಫೀಡ್ ಫ್ಯಾಕ್ಟ್ರಿ ಮಾಡಿದ್ರು, ಸುದರ್ಶನ್ ಫೀಡ್ಸ್ ಅಂತೇಳಿ. ಓಕೆ. ಅವರು ಗಂಡ ಹೆಂಡತಿ ಮಕ್ಕಳು ನಮ್ಮ ಹೋಟ್ಲಿಗೆ ಯಾವಾಗಲೂ ಊಟಕ್ಕೆ ಬರೋರು. ಆ ಪರಿಚಯದ ಮೇಲೆ ನಾನು ಡಿಗ್ರಿ ಆಗೋದು ಕಾಯ್ತಾ ಇದ್ದೆ. ಡಿಗ್ರಿ ಮುಗೀತಿದ್ದಂಗೆ ಅವ್ರ ಹತ್ರ ಕೇಳಿದೆ, ನನಗೊಂದು ಫೀಡ್ ಡಿಸ್ಟ್ರಿಬ್ಯೂಷನ್ ಕೊಡಿ ಸರ್ ಅಂತ ಹೇಳ್ಕೊಂಡು. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಫೀಡ್ಸ್ ಅಂದರೆ ಕೋಳಿಗೆ, ದನಕ್ಕೆ, ಓಕೆ, ಎರಡಕ್ಕೂ ಆಗುವಂಥದ್ದು. ಅವರು ಆಯಿತು ಕೊಡ್ತೀನಿ, ಇದು ಯಾಕೆ ಹೋಟೆಲ್ ಹಾಕಿದ? ಇಲ್ಲ, ಹೋಟೆಲ್ ಬಿಸ್ನೆಸ್, ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನನಗೆ ಯಾಕೋ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅಪ್ಪ ಏನಾದ್ರು ಮಾಡ್ಕೊಳ್ಳಿ, ನಂದೇ ಇಂಡಿಪೆಂಡೆಂಟಾಗಿ ಮಾಡೋಣ ಅಂತ. ಇದು ಬೇರೆ ಪಾರ್ಟ್ನರ್ಶಿಪ್ಪು, ಲಾಸ್ ಮೇಕಿಂಗು, ಓಕೆ, ಅದಕ್ಕೋಸ್ಕರ ನನಗೆ ಬೇಡ ಅಂತ ಹೇಳಿದೆ. ನೆಕ್ಸ್ಟು ಅವ್ರು ಆಯಿತು ಕೊಡ್ತೀನಿ ಅಂದ್ರೆ ನಾನು ಅಷ್ಟೊತ್ತಿಗೆ ಉಡುಪಿ ಕುಂದಾಪುರ ಕೇಳಿದೆ. ಅವರು ಅಲ್ಲಿ ಆಲ್ರೆಡಿ ಬೇರೆಯವ್ರನ್ನ ಅಪಾಯಿಂಟ್ ಮಾಡಿ ಆಗಿದೆ, ಚೆನ್ನಾಗಿ ಮಾಡ್ತಾರೆ ಬಿಸ್ನೆಸ್ ಅಂದರು. ಮಂಗಳೂರು ಕೇಳಿದೆ, ಅದನ್ನು ಬೇರೆಯವ್ರು ಅಪಾಯಿಂಟ್ ಮಾಡಿದ್ದೀನಿ, ಅವರು ಅಲ್ಲೂ ತುಂಬ ಚೆನ್ನಾಗಿ ನಡೀತಾ ಇದೆ, ಕೊಡ್ಲಿಕ್ಕೆ ಆಗಲ್ಲ ಅಂದರು. ಅಷ್ಟೊತ್ತಿಗೆ ಅವ್ರು ಹೇಳಿದರೆ, ನನ್ನ ಊರು ಮಡಿಕೇರಿ, ನೀನು ಮಡಿಕೇರಿಗೆ ಹೋಗಬೇಕಾದ್ರೆ ನಾನು ಹೋಗಿ ಬರ್ತಾ ಇರ್ತೀನಿ, ಹೆಲ್ಪ್ ಮಾಡ್ತೀನಿ ಅಂದರು. ನೆಕ್ಸ್ಟು ನನ್ನ ತಂದೆಗೆ ಬಂದು ಕೇಳಿದೆ, ಹೀಗೆ ಮಡಿಕೇರಿಯಲ್ಲಿ ಕ್ಯಾಟ್ಲ್ ಆ್ಯಂಡ್ ಪೋಲ್ಟ್ರಿ ಫೀಡ್ ಬಿಸ್ನೆಸ್ ಮಾಡೋಣ ಅಂತಿದ್ದೀನಿ, ಏನು ಮಾಡಲಿ ಅಂತೇಳಿ. ಅಷ್ಟೊತ್ತಿಗೆ ಅಪ್ಪ ಹೇಳಿದರೆ, ನಾನು ತುಂಬ ಸಲ ಚಿಕ್ಕಮಗಳೂರಿಗೆ ಹೋಗಿದ್ದೀನಿ, ಪ್ಲಾಂಟೇಷನ್ ತೊಗೋಬೇಕಂತ, ಯಾಕೋ ಕ್ಲಿಕ್ ಆಗಿಲ್ಲ, ಸ್ವಲ್ಪ ದೊಡ್ಡವರು ಮಡಿಕೇರಿಗೆ ಹೋಲಿಸಿ ಚಿಕ್ಕಮಗಳೂರು ಅಲ್ಲೋಗಿ ಸ್ಟಾರ್ಟ್ ಮಾಡೋಂದರು. ಸುಮ್ಮನೆ ಬಸ್ ಹತ್ತಿದೆ. ಅವತ್ತು ಬಸ್ ಹತ್ಕೊಂಡು ಬಂದಂತಹ ಯುವಕ ಹೆಚ್ಚು ಕಮ್ಮಿ ನೀವು ಅವತ್ತು? ಜಸ್ಟ್ 20 ವರ್ಷ. ಇವತ್ತು ಕರ್ನಾಟಕದಲ್ಲಿ ಕುಕ್ಕುಟ ಉದ್ಯಮದಲ್ಲಿ ಅಥವಾ ಕೋಳಿ ಸಾಕಾಣಿಕೆ ಆಗಿರ್ಬೋದು ಅಥವಾ ಪೌಲ್ಟ್ರಿ ಬಿಸ್ನೆಸ್ ಸಂಬಂಧಪಟ್ಟ ಹಾಗೆ ದೊಡ್ಡದೊಂದು ಕ್ರಾಂತಿಯನ್ನು ಸೃಷ್ಟಿ ಮಾಡಿದಿರಿ ತಾವು. ಒಂದ್ಸಲ ರೀಕಾಲ್ ಮಾಡಿಕೊಂಡಾಗ, ನಿಮ್ಮ ಸಕ್ಸಸ್ ಜರ್ನಿಯನ್ನು ರೀಕಾಲ್ ಮಾಡಿಕೊಂಡಾಗ ಹೇಗಿತ್ತು ನಿಮ್ಮ ಜರ್ನಿ ಸರ್? ಜರ್ನಿ ಹೇಗಿತ್ತು ಅಂತ ಹೇಳಿದ್ರು, ಮಾಡಬೇಕಂತ ಹೊರಟಿರಲಿಲ್ಲ. ಫೀಡ್ ಡಿಸ್ಟ್ರಿಬ್ಯೂಷನ್ ತಗೊಂಡು ಚಿಕ್ಕಮಗಳೂರಿಗೆ ಬಂದೆ. ಓಕೆ. ಹಾಗೆ ಫಾರ್ಮ್ಸ್ಗೆಲ್ಲ ವಿಸಿಟ್ ಮಾಡ್ತಾಯಿದ್ದೆ, ಕ್ಯಾಟ್ಲ್ ಫಾರ್ಮ್, ಡೈರಿ ಫಾರ್ಮ್ಸು, ಪೋಲ್ಟ್ರಿ ಫಾರ್ಮ್ಸ್ ಎಲ್ಲ ವಿಸಿಟ್ ಮಾಡ್ತಿದ್ದಂಗೆ, ಯಾಕೆ ನಾನು ಒಂದು ಸಣ್ಣ ಪೋಲ್ಟ್ರಿ ಸ್ಟಾರ್ಟ್ ಮಾಡಬಾರ್ದು, ಕ್ರಾಸ್ ಚೆಕ್ ಮಾಡ್ದಂಗೆ ಆಗುತ್ತೆ, ಫಾರ್ಮರ್ಸ್ ಹೇಳೋದು ಎಷ್ಟು ನಿಜ ಇರುತ್ತೆ, ಎಷ್ಟು ಇದಿರುತ್ತೆ ಅಂದ್ಕೊಂಡು. ಹಾಗೆ ಒಂದು ಸಣ್ಣದು 3000 ಫಾರ್ಮು 87ರಲ್ಲಿ, 85ಕ್ಕೆ ಫೀಡ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದೆ, 87ಕ್ಕೆ ಇದನ್ನು ಫಾರ್ಮ್ ಸ್ಟಾರ್ಟ್ ಮಾಡಿದೆ. ಒಂದು 3000 ಬರ್ಡ್, ಮಲ್ಟಿಪಲ್ ಬ್ಯಾಚಸ್, 500 ಬರ್ಡ್ಸ್ ಎವ್ರಿ ವೀಕ್ ಅಂತ ಆ ಥರ ಮಾಡಿದೆ. 93 ತನಕ ಅದೇ ಥರದಲ್ಲಿದ್ದೆ. 93ಕ್ಕೆ ಯಾಕೆ ಅನಿಸ್ತು, ದೊಡ್ಡದು ಮಾಡೋಣ, ಈ ತುಂಬ ಸಣ್ಣದಾಯಿತು ಅಂತ ಹೇಳ್ಕೊಂಡು 20,000 ಫಾರ್ಮ್ ಮಾಡಿದೆ. ಇಷ್ಟೆಲ್ಲ ಮಾಡಿ ನಮ್ಮದು ಫೀಡ್ ಡಿಸ್ಟ್ರಿಬ್ಯೂಷನ್ ಅಂಗಡಿನೂ ಇತ್ತು. ಅಂಗಡಿ ಫಾರ್ಮ್ 2ರಲ್ಲೇ ಇದ್ದೆ. 2ರಲ್ಲಿ ಇರಬೇಕಾದ್ರೆ ನಾನೇನು ಮಾಡಿದೆ ಅಂತ ಹೇಳಿದರೆ, ಬಿಸ್ನೆಸ್ ಟುಡೇ ಇಕನಾಮಿಕ್ ಟೈಮ್ಸ್ ಓದೋಕ್ಕೆ ಶುರು ಮಾಡಿದೆ. ಓಕೆ. ಬಿಸ್ನೆಸ್ ಟುಡೇ ಇಕನಾಮಿಕ್ಸ್ ಟೈಮ್ಸ್ ಓದ್ತಿದ್ದಂಗೆ ಅಲ್ಲಿ ಎಂಟರ್ಪ್ರನರ್ಸ್ದೆಲ್ಲ, ಪರ್ಟಿಕ್ಯುಲರ್ಲಿ JRD ಟಾಟಾದು, NRN ಮೂರ್ತಿ. ಯಾವ ಕಾರಣಕ್ಕಾಗಿ ಬಿಸ್ನೆಸ್ ಮ್ಯಾನ್ಗಳನ್ನೇ ತಾವು ಫಾಲೋ ಮಾಡ್ತಿದ್ದಕ್ಕೆ ರೀಸನ್ ಏನಾರು ಇತ್ತಾ? ನನಗೇನಾಯಿತು ಅಂತ ಹೇಳಿದರೆ, ಚೈಲ್ಡ್ಹುಡ್ಡಲ್ಲಿ ನನ್ನ ಫ್ಯಾಮಿಲಿಯಲ್ಲಿ, ತಂದೆ ಫ್ಯಾಮಿಲಿ ಸೈಡಲ್ಲಿ ಆಲ್ಮೋಸ್ಟ್ 34-36 ಜನ ಡಾಕ್ಟರ್ಸ್ ಇದ್ದಾರೆ. ಓಕೆ. ಆಲ್ಮೋಸ್ಟ್ ನನ್ನ ಕಸಿನ್ಸ್ ಎಲ್ಲ, ಫಸ್ಟ್ ಕಸಿನ್ಸ್, ಸೆಕೆಂಡ್ ಕಸಿನ್ಸ್ ಎಲ್ಲರೂ ಡಾಕ್ಟರ್ಸೇ, ಸೂಪರ್ ಸ್ಪೆಷಲೈಸೇಷನ್. ನಾನೊಬ್ಬನೇ ಬಿಸ್ನೆಸ್ ಮ್ಯಾನ್ ನನ್ನ ಈ ಹೋಲ್ ಫ್ಯಾಮಿಲಿಯಲ್ಲಿ. ಓಕೆ. ಅಪ್ಪಂಗೆ ಅಮ್ಮಂಗೆ ಬೇಸರ ಇತ್ತು,
ನಾನು ಡಾಕ್ಟರ್ ಆಗಿಲ್ಲ ಇಂಜಿನಿಯರ್ ಆಗಿಲ್ಲ ಅಂತೇಳಿ, ಬಟ್ ನನಗೆ ಬಿಸ್ನೆಸ್ ಇಂಟ್ರೆಸ್ಟು. ಓಕೆ. ಬಟ್ ಬಿಸ್ನೆಸ್ಸಿಗೆ ಬಂದವನು ಐ ಸ್ಟಾರ್ಟೆಡ್ ಡ್ರೀಮಿಂಗ್. ಏನು ಅಂತ ಹೇಳಿದರೆ ತಿಂಗಳಿಗೆ 1.5 ಲಕ್ಷ 2 ಲಕ್ಷ 2.5 ಲಕ್ಷ ದುಡಿತಾ ಇದ್ದೆ. ಆವಾಗ 85 to 87 88 90 ಫೆಂಟಾಸ್ಟಿಕ್ ಮನಿ, ಅದು 2 ಲಕ್ಷ ಫೆಂಟಾಸ್ಟಿಕ್ ಟ್ರೇಡಿಂಗ್ನಲ್ಲೇ. ಬಟ್ ನನಗೇನು ಅನಿಸ್ತಾ ಇತ್ತು, ಜಾಯ್ ಟಾಟಂದು ಓದ್ತಾ ಇದ್ದೆ, ರತನ್ ಟಾಟಾವ್ರದ್ದು ಓದ್ತಾ ಇದ್ದೆ, ಅಜೀಂ ಪ್ರೇಮ್ಜಿದು ಇವ್ರದ್ದೆಲ್ಲ ಓದ್ದವಾಗ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ, ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ. ಸಮಥಿಂಗ್ ಐ ಹ್ಯಾವ್ ಟು ಡೂ ಮೋರ್, ಐ ಹ್ಯಾವ್ ಟು ಟೇಕ್ ಮೋರ್ ರಿಸ್ಕು. ಯಾಕೆ ನಾನು ಇಲ್ಲೇ ಕೂತ್ಕೊಂಡು ಟ್ರೇಡಿಂಗ್ ಬಿಸ್ನೆಸ್ ಮಾಡಿದರೆ ಒಂದು ಫೈಂಡ್ ಇದರಲ್ಲಿ ಎಂಡಾಗಿ ಹೋಗ್ಬಿಡ್ತೀನಿ. ಏನೋ 1-2 ಸೈಟು, ಒಂದು ಮನೆ, ಒಂದು ಸಣ್ಣ ಕಾರು, ಅದು ಇದು ಆ ಲಕ್ಸುರಿಯಸ್ ಕೂಲಾಗಿರ್ಬೋದು. ಒಂದಿಷ್ಟು ಬ್ಯಾಂಕಲ್ಲಿ 50 ಲಕ್ಷ 1 ಕೋಟಿ ಡೆಪಾಸಿಟು, ಮುಗೀತು ಲೈಫ್ ಇಲ್ಲಿಗೆ. ಏನು ಅಚೀವ್ ಮಾಡ್ದಂಗೆ ಆಯಿತು. ಒಂದು 100,000 ಜನಕ್ಕೆ 1,000 ಜನಕ್ಕೆ ಯಾಕೆ ಎಂಪ್ಲಾಯ್ಮೆಂಟ್ ಕೊಡೋಕ್ಕೆ ಟ್ರೈ ಮಾಡ್ಬೋದು ಅಂತ ತಿಳ್ಕೊಂಡು ಆವಾಗ ಏನೋ ಒಂದು ಬದುಕನ್ನು ಹುಡ್ಕೋಕ್ಕೆ ಶುರು ಮಾಡಿದೆ. ಹೊಸ್ದಾಗಿ ನಾವು ಮಾಡೋಕೆ ಹೊಸ್ದಾಗೆ. ಆವಾಗ ಏನು ಅನಿಸ್ತು ಅಂತಂದರೆ ಪೋಲ್ಟ್ರಿನ ಯಾಕೆ ಎಕ್ಸ್ಪಾನ್ಷನ್ ಮಾಡೋದು. 20,000 ಮಾಡಿದೆ. 20,000 ಮಾಡಿದ್ರೆ ಅಷ್ಟೊತ್ತಿಗೆ ಏನಾಯಿತು, ಫೀಡ್ ಕ್ವಾಲಿಟಿ ಎಕ್ಸ್ಟ್ರಾ ಆರ್ಡಿನರಿ ಕ್ವಾಲಿಟಿ ಬೇಕನ್ನಿಸ್ತು. ನಾನೇನು ಮಾಡಿದೆ, ಹೊಸ ಫ್ಯಾಕ್ಟ್ರಿ ಯಾಕೆ ಮಾಡಬಾರ್ದು ಅಂತ ಶುರು ಮಾಡಿಬಿಟ್ಟು ಒಂದು ಹೊಸ ಫೀಡ್ ಫ್ಯಾಕ್ಟ್ರಿ ಮಾಡಿದೆ 97ನಲ್ಲಿ. ಫೀಡ್ ಫ್ಯಾಕ್ಟ್ರಿ ಮಾಡಿ ಫೀಡ್ ಮಾರೋಕ್ಕೆ ಶುರು ಮಾಡಿದೆ. ಅಷ್ಟೊತ್ತಿಗೆ ನನಗೊಬ್ಬರು ಡಾಕ್ಟರ್ ಅರವಿಂದ್ ಭಟ್ ಅಂತೇಳಿ ನನ್ನ ಜನರಲ್ ಮ್ಯಾನೇಜರೇ ನನ್ನ ಕಂಪ್ನಿ ಜಾಯ್ನ್ ಆದರು. ಅವ್ರು PhD ನ್ಯೂಟ್ರಿಷನ್ನು. ಅವ್ರ ಹೆಲ್ಪ್ ತಗೊಂಡು ಫೀಡ್ ಮಾರ್ಕೆಟಿಂಗ್ ಶುರು ಮಾಡಿದೆ. ಫೀಡ್ ಮಾರ್ಕೆಟಿಂಗ್ ಶುರು ಮಾಡ್ತೀನಿ. ಫಾರ್ಮರ್ಸ್ ಏನು ಹೇಳಿದ್ರು, ಸರ್ ಬರೀ ಫೀಡ್ ಕೊಟ್ಬಿಟ್ರೆ ಚಿಕ್ಸ್ ಇಲ್ವಲ್ಲ ಸರ್, ಚಿಕ್ಸ್ ನೀವು ಕೊಟ್ಬಿಟ್ರೆ ನಿಮ್ಮ ಫೀಡ್ ತೊಗೋಬೋದು ಅಂದರು. ಅಂದರೆ ಕೋಳಿ ಮರಿಗಳನ್ನು ಕೊಡಿ, ಜೊತೆಗೆ ಫೀಡ್ಸು ಕೊಡಿ ಅಂತ. ನಾವು ಏನು ಮಾಡೋದಪ್ಪ ಅಂತ ಬ್ರೀಡಿಂಗ್ ಫಾರ್ಮ್ ಸ್ಟಾರ್ಟ್ ಮಾಡಿದೆ. ಬ್ರೀಡಿಂಗ್ ಫಾರ್ಮ್ ಸ್ಟಾರ್ಟ್ ಮಾಡಿದ್ರೆ ಹ್ಯಾಚರಿ ಬೇಕೇ ಹ್ಯಾಚರಿ ಸ್ಟಾರ್ಟ್ ಮಾಡಿದೆ. ಮರಿ ಕೊಡ್ಲಿಕ್ಕೆ ಶುರು ಮಾಡಿದೆ. ಆವಾಗ ಫಾರ್ಮರ್ಸ್ ಏನು ಹೇಳಿದ್ರು ಅಂತ, ಸರ್ ಸೀಸನಲ್ಲಿ ಮಾತ್ರ ಮರಿ ಫೀಡ್ ಬೇಕು, ಆಫ್ ಸೀಸನಲ್ಲಿ ನಮ್ಗೆ ಕೋಳಿ ರೇಟ್ ಇರಲ್ಲ ಸರ್, ಮಾಡೋಕ್ಕಾಗಲ್ಲ ಸರ್ ಅಂದರು. ಇದು ಒಳ್ಳೆ ಗ್ರಾಚಾರ ಆಯ್ತಲ್ಲಪ್ಪ. ಆಫ್ ಸೀಸನ್ ನಾನೇನು ಬಾಗಿಲು ಹಾಕ್ಲಿಕ್ಕಾಗಲ್ಲ ಫ್ಯಾಕ್ಟ್ರಿ ಅಂತ ಫಾರ್ಮ್ ಇನ್ನೂ ದೊಡ್ಡದು ಮಾಡಿಬಿಟ್ಟು ನಾನೇ ಯಾಕೆ ಮಾರ್ಕೆಟಿಂಗ್ ಮಾಡಬಾರ್ದು ಅಂತ ಶುರು ಮಾಡಿದೆ. ಆ ಲೆವೆಲಲ್ಲಿ ಇಡೀ ಇಂಡಿಯಾದಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬಂತು. ಫಸ್ಟ್ ಬಂದಿದ್ದು ತಮಿಳ್ನಾಡಲ್ಲದು. ಅದನ್ನು ನಾವು ಕಾಪಿ ಮಾಡಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಚಿಕ್ಕಮಗಳೂರಲ್ಲಿ. ಅದು 99ನಲ್ಲಿ ಅದು ಕ್ಲಿಕ್ ಆಗಿ ಶುರುವಾಯಿತು. ಈ ಥರ ಕಾನ್ಸೆಪ್ಟಲ್ಲಿ ಫಾರ್ಮರ್ಸಿಗೂ ಗ್ಯಾರಂಟಿಡ್ ಇನ್ಕಮ್ ಆಯಿತು. ಅವ್ರಿಗೆ ಲಾಸ್ ಅನ್ನೋದೇ ಇಲ್ಲ, ಯಾಕಂದ್ರೆ ನಾವು ಗ್ರೋಯಿಂಗ್ ಚಾರ್ಜಸ್ ಕೊಡೋದು. ಎಲ್ಲ ಲಾಸು ಲಾಭನ ನಾವು ವಹಿಸ್ಕೊಳ್ಳೋದು ಮೈ ಮೇಲೆ. ಸಿಕ್ಕಾಡೋ ಲಾಸ್ ಪ್ರಾಫಿಟ್ ಬಂತ ಅದು ನಮಗೇನೆ, ಸಿಕ್ಕಾಡೋ ಲಾಸ್ ಬಂತು ಅದು ನಮಗೇನೆ. ಅವ್ರಿಗೇನು ಇಲ್ಲವೇ ಇಲ್ಲ, ಅವರಿಗೆ ಸ್ಯಾಲ್ರಿ ಬಂದಂಗೆ ಬರ್ತಾ ಇರುತ್ತೆ. ಈ ಕಾನ್ಸೆಪ್ಟನ್ನು ಡೆವಲಪ್ ಮಾಡ್ಕೊಂಡ್ಬಂದ್ವಿ. ಕೋಳಿ ಸಾಕ್ತಾ ಮಾರಕ್ಕೆ ಕಷ್ಟ ಆಗೋಕ್ಕೆ ಶುರು ಆಯಿತು. ಲೈವ್ ಬೋರ್ಡು ಆಫ್ ಸೀಸನಲ್ಲಿ ಸಿಕ್ಕಾಡ ಕೆಟ್ಟ ರೇಟು, ಸೀಸನಲ್ಲಿ ಒಳ್ಳೆ ರೇಟು, ಏನು ಮಾಡೋದಪ್ಪ ಅಂದ್ಕೊಂಡು ಅದಕ್ಕೆ ಅರವಿಂದ್ ಭಟ್ರು ಹೇಳಿದ್ರು, ನಾವು ರಿಟೇಲೇ ಸ್ಟಾರ್ಟ್ ಮಾಡಿಬಿಡೋಣ. ಯಾಕೆ ಮಾಡಬಾರ್ದು, ತುಂಬ ರಿಟೇಲು ಅಷ್ಟು ಒಳ್ಳೇದು ಕ್ಲೀನ್ ಇಲ್ಲ, ಹೈಜಿನಿಕ್ ಆಗಿಲ್ಲ ಎಲ್ಲರದ್ದು, ನಾವು ಇಷ್ಟೆಲ್ಲ ಚೆಂದ ಬೆಳೆಸ್ತೀವಿ, ಯಾಕೆ ಮಾಡಬಾರ್ದು ರಿಟೇಲ್ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದ್ವಿ. ಸ್ಮಾಲ್ ಪ್ರೊಸೆಸಿಂಗ್ ಪ್ಲ್ಯಾಂಟ್, ಆನ್ಲೈನ್ ಪ್ರೊಸೆಸಿಂಗ್ ಪ್ಲ್ಯಾಂಟ್ ಮಾಡಿದ್ವಿ. ರಿಟೇಲ್ ಸ್ಟಾರ್ಟ್ ಮಾಡಿದ್ವಿ. ಚಿಕ್ಕಮಗಳೂರಲ್ಲಿ ಫಸ್ಟ್ ಮಾಡಿದ್ದು. ಚಿಕ್ಕಮಗಳೂರು ಜನ ಅದನ್ನು ಮೆಚ್ಕೊಂಡ್ರು, ಒಪ್ಕೊಂಡ್ರು, ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದರು. ಅಷ್ಟೊತ್ತಿಗೆ ಸ್ವಲ್ಪ ಇನ್ನೊಂಚೂರು ಎನರ್ಜಿ ಜಾಸ್ತಿ ಬಂತು. ಯಾಕೆ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡುವರು ಅಂತೇಳಿ ಇಲ್ಲಿಂದ ಚಿಕನ್ ಪ್ರೊಸೆಸ್ ಮಾಡಿ ಬೆಂಗಳೂರಿಗೆ ಕಳ್ಸೋಕ್ಕೆ ಶುರು ಮಾಡಿದ್ವಿ. ಬೆಂಗಳೂರಲ್ಲಿ 3-4 ಶಾಪ್ ಓಪನ್ ಮಾಡಿದ್ವಿ. ಎಲ್ಲ ಶಾಪನ್ನು ಬೆಂಗಳೂರಲ್ಲೂ ಎಕ್ಸೆಪ್ಟ್ ಮಾಡಿದರು. ಯಾಕಂದರೆ ಆ ಶಾಪಿಗೆ ಹೇಗಂತ ಡಿಸೈನರ್ ಶಾಪ್ ಅಂತೇಳಿ, ಅಂದರೆ ಯಾರೂ ಇಂಡಿಯಾದಲ್ಲಿ ಮಾಡಿರ್ಬೋದು ಆ ಥರ ಕ್ಲೀನ್ ನೀಟ್, ಸಣ್ಣ ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಬಂದು ಶಾಪಲ್ಲಿ ನಿಂತು ಏನೂ ಮೂಗು ಮುಚ್ಕೊಳ್ದೇನೆ ಆರಾಮಾಗಿ ಶಾಪ್ ಮಾಡ್ಕೊಂಡು ಹೋಗ್ಬೇಕು. ಹೈಜಿನಿಕ್ ಆಗಿರಬೇಕು, ತುಂಬ ಸ್ಪಿಕ್ ಆ್ಯಂಡ್ ಸ್ಪ್ಯಾನ್ ಆಗಿರಬೇಕು, ಹೌಸ್ ಕೀಪಿಂಗ್ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡಬೇಕು. ಈ ಥರದಲ್ಲಿ 4 ಶಾಪ್ ಮಾಡಿದ್ವಿ. ಚೆನ್ನಾಗಿ ಅನಿಸ್ತು, ಆಯಿತು. ಅಷ್ಟೊತ್ತಿಗೆ ಏನು ಮಾಡಿತು, ಪ್ರೊಸೆಸಿಂಗ್ ಪ್ಲ್ಯಾಂಟ್ ಸಣ್ಣದು ಆನ್ಲೈನ್ ಇತ್ತು, ಸಾಕಾಗಿಲ್ಲ. ಇಂಡಸ್ಟ್ರಿಯಲ್ ಎಸ್ಟೇಟ್ ಜಾಗ ತಗೊಂಡು ಮತ್ತೊಂದು 5-6 ಕೋಟಿ ಇನ್ವೆಸ್ಟ್ ಮಾಡಿ ಆನ್ಲೈನ್ ಪ್ರೊಸೆಸಿಂಗ್ ಪ್ಲ್ಯಾಂಟನ್ನು 2006ರಲ್ಲಿ ಮಾಡಿದ್ವಿ. ಅದು ಮೆಲ್ಲ ಕ್ಲಿಕ್ ಆಗ್ತಾ 2010ಕ್ಕೆ ಈ ಪ್ರೊಸೆಸಿಂಗ್ ಪ್ಲ್ಯಾಂಟು ಸಾಕಾಗಲ್ಲ ಅನಿಸ್ತು. 2013-14ಕ್ಕೆ ತುಂಬ ಲಾರ್ಜ್ ಸ್ಕೇಲಲ್ಲಿ ಮೈನ್ ಪ್ರೊಸೆಸಿಂಗ್ ಪ್ಲ್ಯಾಂಟ್ ಹಾಕಿದ್ವಿ. ಮೈನ್ ಅಂದರೆ ನೆದರ್ಲ್ಯಾಂಡ್ ಕಂಪನಿ. ಅದೇ ಥರದಲ್ಲಿ ಮಾವಿಟೆಕ್ ರೆಂಡರಿಂಗ್ ಪ್ಲ್ಯಾಂಟ್ ಹಾಕಿದೆ. ಅದೇ ಥರದಲ್ಲಿ ನಮ್ಮದು ಶೆಫರ್ಸ್ ಅಂತೇಳಿ ಜರ್ಮನ್ದು ಕೋಲ್ಡ್ ಸ್ಟೋರೇಜ್, ರ್ಯಾಕ್ ಸಿಸ್ಟಮ್, ಕೋಲ್ಡ್ ಸ್ಟೋರೇಜ್ ಎಲ್ಲ ವರ್ಲ್ಡ್ ಲೇಟೆಸ್ಟ್ ಟೆಕ್ನಾಲಜಿ ಪೂರ್ತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಯಾಕಂದ್ರೆ ನಮ್ಗೆ ಅಲ್ಟಿಮೇಟ್ ಪ್ರಾಡಕ್ಟ್ ಕ್ವಾಲಿಟಿ ಒಳ್ಳೇದು ಬರಬೇಕು. ಓಕೆ, ಹಾಗೆ ಇದನ್ನು ಶುರು ಮಾಡೋದು. ಅದು ಹೇಗೆ ಅಂತ ಹೇಳಿದರೆ, ಒಂದೊಂದು ಚಾಲೆಂಜ್ ಬಂದಾಗ ಆ ಚಾಲೆಂಜನ್ನು ಅಪರ್ಚುನಿಟಿಯಾಗಿ ಯಾಕೆ ತಗೋಬಾರ್ದು ಅಂತ ನನಗೆ ಅನ್ಸೋಕ್ಕೆ ಶುರುವಾಯಿತು. ಪ್ರತಿಯೊಂದು ಚಾಲೆಂಜ್, ಯಾಕಂದರೆ ಆಲ್ ಓವರ್ ದ ವರ್ಲ್ಡ್ ನಾನು ತುಂಬ ಎಕ್ಸ್ಟೆನ್ಸಿವ್ ಟ್ರಾವೆಲ್ ಮಾಡ್ತಾಯಿದ್ದೆ. ಟ್ರಾವೆಲ್ ಮಾಡಿದಾಗ ನನ್ನ ಡ್ರೀಮ್ ಒಂದೇ, ಅಮೇರಿಕದಲ್ಲಿ ಇದು ಸಾಧ್ಯ ಇದೆ, ಜಪಾನಲ್ಲಿ ಸಾಧ್ಯ ಇದೆ, ಯುರೋಪಲ್ಲಿ ಸಾಧ್ಯ ಇದೆ, ಯಾಕೆ ಇಂಡಿಯಾದಲ್ಲಿ ಆಗ್ತಾ ಇಲ್ಲ? ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ತಿರುವಂಥ ಒಂದು ಪೌಲ್ಟ್ರಿ ಇಂಡಸ್ಟ್ರಿ ಅಥವಾ ಸಂಸ್ಥೆ ಇದ್ದರೆ ಬಹುಶಃ ನಿಮ್ಮದು ಅನಿಸುತ್ತೆ. ವರ್ಲ್ಡ್ ಬೆಸ್ಟ್ ಟೆಕ್ನಾಲಜಿ ಅಡಾಪ್ಟ್ ಮಾಡಿಕೊಂಡು ಕಡಿಮೆ ಜಾಗದಲ್ಲಿ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಆಗಿರಬೇಕು, ನೇಬರ್ಹುಡ್ ಫ್ರೆಂಡ್ಲಿ ಆಗಿರಬೇಕು, ಎನಿಮಲ್ ವೆಲ್ಫೇರ್ನ ಅಡ್ರೆಸ್ ಮಾಡಬೇಕು. ಎಲ್ಲದೂ ಇನ್ ದ ಮಿಂಟ್ ಆಫ್ ರೈನ್ ಹಾರ್ವೆಸ್ಟಿಂಗ್ ಇರ್ಬೋದು, ಸೋಲಾರ್ ಪವರ್ ಇರ್ಬೋದು, ಪ್ರತಿಯೊಂದು ಬಗ್ಗೂ ಕ್ಲೀನಾಗಿ ಡಿಟೈಲಿಂಗಿಗೆ ಹೋಗ್ತೀವಿ ನಾವು. ಸುಮ್ಮನೆ ಜಸ್ಟ್ ಬಿಸ್ನೆಸ್ ಮಾಡೋದು, ಹಣ ಮಾಡೋದು ಅಲ್ಲ ಅದು. ಯಾಕಂತ ಹೇಳಿದರೆ ನಾವು ಬಿಸ್ನೆಸ್ ಮಾಡ್ಬೇಕಾದ್ರೆ ಅನ್ನೋಯಿಂಗ್ಲೇ ನಾವು ನ್ಯಾಚುರಲ್ ರಿಸೋರ್ಸನ್ನು ದೋಚ್ತೀವಿ. ಅದನ್ನು ಮಾಡಬಾರ್ದು. ಎಷ್ಟು ದಿನ ಅಂತ ನ್ಯಾಚುರಲ್ ರಿಸೋರ್ಸನ್ನು ಒಂದು ಸಲ ನೀವು ಎಕ್ಸಾಸ್ಟ್ ಮಾಡಿದರೆ ಮತ್ತು ಅದು ಕ್ರಿಯೇಟ್ ಆಗಲಿಕ್ಕೆ ಮಿಲಿಯನ್ಸ್ ಆಫ್ ಇಯರ್ಸ್ ಬೇಕು.
ನಾವು ಫ್ಯೂಚರ್ ಜನ್ರೇಷನ್ ಇವತ್ತೇ ನಾವು ಹಣ ಮಾಡ್ತೀವಿ, ಫ್ಯೂಚರ್ ಜನ್ರೇಷನ್ ಎಲ್ಲಿ ಹೋಗ್ಬೇಕು, ಎಲ್ಲ ಎಕ್ಸ್ಪ್ಲಾಯ್ಟ್ ಮಾಡಿ ನಾವು ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಕಡಿಮೆ ಡಿಸ್ಟರ್ಬ್ ಮಾಡೋಕ್ಕತ್ತು ಅಷ್ಟು ಕಡಿಮೆ ಡಿಸ್ಟರ್ಬ್ ಮಾಡಿಬಿಟ್ಟು ಪ್ರೊಡ್ಯೂಸ್ ಮಾಡಬೇಕು ಅನ್ನೋಂಥ ಒಂದು ಚಾಲೆಂಜ್ ತಗೊಂಡೆ. ಆ ಚಾಲೆಂಜಿಗೆ ಈ ಥರದ್ದೆಲ್ಲ ಟೆಕ್ನಾಲಜಿನ ಹುಡ್ಕೊಂಡು ಹೋಗಿದ್ದು ನಾನು. ಲೈಫ್ ಲೈನ್ ಫೀಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಅದರ ಕೈ ಕೆಳಗಡೆ ಎಷ್ಟು ಬೇರೆ ಬೇರೆ ಬ್ರ್ಯಾಂಡ್ಗಳು ಅಥವಾ ಬೇರೆ ಬೇರೆ ಬಿಸ್ನೆಸ್ ಇದೆ ನಿಮ್ಮದು? ಹೇಗೆ ಫಾರ್ ಎಕ್ಸಾಂಪಲ್ ಈಗ ಟೆಂಡರ್ ಚಿಕನ್ ಮಾಡ್ತಾ ಇದ್ದೀರಿ, ಬ್ರೀಡಿಂಗ್ ಫಾರ್ಮ್ ಸಿಕ್ಕಾಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಇವಾಗ. ಬ್ರೀಡಿಂಗ್ ಫಾರ್ಮಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಬ್ರೀಡು ಕಾಬ್ ವೆಂಟ್ರಸ್ ಅಂತೇಳಿ ವೆಂಕಾಬ್ನವ್ರದ್ದು, ವೆಂಕಟೇಶ್ವರ ಹೆಚರಿಸಿಂದು ಪೂನಾದಲ್ಲಿದ್ದು, ಅವ್ರದ್ದು ಫ್ರಾಂಚೈಸಿ. ನಾನು ತಿಂಗಳಿಗೆ 1.5-2 ಲಕ್ಷ ಪೇರೆಂಟ್ ಬರ್ಡ್ ತಗೋತೀನಿ ನಾನು ವರ್ಷಕ್ಕೆ. ಅದನ್ನು ತಗೊಂಡು ಬೆಸ್ಟ್ ಆಫ್ ದ ಬೆಸ್ಟ್ ವೇ ರ್ಯಾರ್ ಮಾಡುವಂಥದ್ದು, ಕಡಿಮೆ ಆ್ಯಂಟಿಬಯೋಟಿಕ್ ಯೂಸ್ ಮಾಡಿ ಅಥವಾ ಆ್ಯಂಟಿಬಯೋಟಿಕ್ ಇಲ್ಲದೇ ರ್ಯಾರ್ ಮಾಡುವಂಥದ್ದು, ಬೆಸ್ಟ್ ಕ್ವಾಲಿಟಿ ಹ್ಯಾಚಿಬ್ಲೆಕ್ಸ್ ಪ್ರೊಡ್ಯೂಸ್ ಮಾಡೋದು. ಎಲ್ಲ ಎನ್ವೈರ್ಮೆಂಟ್ ಕಂಟ್ರೋಲ್ ಯಾಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ತುಂಬ ಕಡಿಮೆ ಜಾಗ ಸಾಕು. ಫಾರ್ ಎಕ್ಸಾಂಪಲ್ ಇವಾಗ ದುರ್ಗಾ ಬ್ರೀಡಿಂಗ್ ಫಾರ್ಮ್ ಅಂತ ನಾನೊಂದು ಓಪನ್ ಮಾಡಿದ್ದೀನಿ. 100% ಸೋಲಾರ್ ಪವರ್ ಟಾಟಾದವರು ಇದು ಮಾಡಿಕೊಂಡು 320 kW ಪವರ್ ಬ್ಯಾಟ್ರಿ ಬ್ಯಾಂಕ್ ಟಾಟಾದವ್ರ ಜೊತೆ ಟೈಅಪ್ ಮಾಡ್ಕೊಂಡ್ಬಿಟ್ಟು ಆ ಫಾರ್ಮನ್ನು ಜಸ್ಟ್ 1 month ಬ್ಯಾಕ್ ಲಾಂಚ್ ಮಾಡಿದ್ವಿ. ಆ ಫಾರ್ಮ್ 10 acres ಬ್ಲಾಕಲ್ಲಿ ಕಟ್ಟಿದ್ದೀನಿ. 60,000 ಪೇರೆಂಟ್ಸು, 60,000 ಪೇರೆಂಟ್ಸ್, ಟೋಟಲಿ ಕ್ಲೋಸ್ಡ್ ಏರ್ ಕಂಡೀಷನ್. ಈಗ ಜನಗಳಿಗೆ ಈಸಿ ಅಂದರೆ ಅರ್ಥ ಆಗಲ್ಲ, ಅದಕ್ಕೆ ಏರ್ ಕಂಡೀಷನ್ ಫಾರ್ಮ್ ಅಂತ ಹೇಳ್ಬಿಡ್ತೀನಿ. ಏರ್ ಕಂಡೀಷನ್ ಫಾರ್ಮ್ ಮಾಡಿದ್ದೀನಿ. ಕೋಳಿ ಒಳಗಡೆ ನೆಲದ ಮೇಲೆ ಇರುತ್ತೆ, ಹೊಟ್ಟಲ್ಲಿ ಹಾಕಿರ್ತೀವಿ, ಆರಾಮಾಗಿ ಕಂಫರ್ಟೇಬಲ್ ಆಗಿರ್ತವೆ. 1:10 ರೇಷಿಯೋ ಅಂತ ಹೇಳಿದರೆ 10 ಹೆಣ್ಣು ಕೋಳಿಗೆ 1 ಗಂಡು ಕೋಳಿ. ನ್ಯಾಚುರಲ್ ಮೇಟಿಂಗ್ ಅಂತೀವಿ ನಾವು, ನೋ ಆರ್ಟಿಫಿಷಿಯಲ್ ನಥಿಂಗ್. ಇಲೆಕ್ಟ್ರಿಸಿಟಿ ಬೋರ್ಡ್ ಕನೆಕ್ಷನೇ ತಗೊಂಡಿಲ್ಲ, ಬಿಕಾಸ್ ಐ ವಾಂಟೆಡ್ ಟು ಬಿ ಮೋರ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿ, ನಾನ್ ಕನ್ವೆನ್ಷನಲ್. ಅಂದರೆ ಸೋಲಾರ್ ಪವರ್ 100% ತಗೊಂಡಿದ್ದೀನಿ. ಯಾಕಂದ್ರೆ ಶೆಡ್ ಒಳಗೆ ಯಾರು ಹೋಗೋದೇ ಬೇಡ, ಫುಲ್ಲಿ ಆಟೋಮೆಟಿಕ್, ಎಲ್ಲ ನ್ಯಾಚುರಲ್ ಮೀಟಿಂಗ್ ಸಿಸ್ಟಮ್. ಎಗ್ ಆಟೋಮೆಟಿಕ್ ಕಲೆಕ್ಷನ್ ಆಗಿ ನೆಸ್ಟ್ ಬಾಕ್ಸಲ್ಲಿ ಆಟೋ ನೆಸ್ಟಿಂಗ್ನಲ್ಲಿ ಹೊರಗಡೆ ಬಂದುಬಿಡುತ್ತೆ, ಅಲ್ಲಿಂದ ಕೂಲ್ ರೂಮಿಗೆ ಕಳಿಸ್ಬಿಡ್ತೀವಿ. ದೀಸ್ ಆರ್ ಬ್ರೀಡಿಂಗ್ ಫಾರ್ಮ್ ಸೈಡು. ಓಕೆ, ಈ ಬ್ರೀಡಿಂಗ್ ವಿಚಾರ ಬಂದಾಗ ಸರ್, ಒಂದು ಈ ಕೋಳಿ ಸಾಕಾಣಿಕೆ ನಿಜಕ್ಕೂ ಲಾಭದಾಯಕನ? ಒಂದು ಇನ್ನೊಂದು, ಎಷ್ಟೇ ನಿಮಗೆ ಲಾಭದಾಯಕ ಇದ್ರೂ ಸವಾಲುಗಳು ಜಾಸ್ತಿ ಅಂತ ಅನ್ಸಲ್ವಾ? ಕೆಲವೊಂದ್ಸಲ ಈಗ ಯಾವುದೋ ಒಂದು ಜ್ವರ ಬರುತ್ತೆ ಅಂತಾರೆ, ಅಥವಾ ಇನ್ನೇನೋ ಸಮಸ್ಯೆ ಬಂತು ಕೋಳಿಗಳನ್ನು ಸಾಯಿಸಿ ಅಂತಾರೆ, ಇನ್ನು ಕೆಲವರು ಸೇಲ್ಸ್ ಡೌನ್ ಆಗುತ್ತೆ. ಸೊ ಒಂದು ಲಾಭದಾಯಕನ ಕೋಳಿ ಬಿಸ್ನೆಸ್ ಅಥವಾ ಮತ್ತೊಂದು ಸವಾಲ ಹೇಗೆ ಅಂತ? ಏನು ಅಂತೇಳಿದರೆ, ಈಗ ಲಾಭದ ವಿಚಾರ ಬಂದಾಗ ಸಿಕ್ಕಾಪಟ್ಟೆ ಲಾಭ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂತ ಹೇಳಿದರೆ ಇದು ಅಗ್ರಿ ಅಲೈಡ್ ಆ್ಯಕ್ಟಿವಿಟಿ. ಇದು ಎಲ್ಲ ಆ್ಯಂಗಲಲ್ಲಿ ನಿಮ್ಮದು ಅಪ್ರೋಚ್ ಪರ್ಫೆಕ್ಟ್ ಆಗಿದ್ದರೆ, ಅಂದರೆ ಬೆಸ್ಟ್ ಕ್ವಾಲಿಟಿ ಚಿಕ್ಸು, ಬೆಸ್ಟ್ ಕ್ವಾಲಿಟಿ ಪೇರೆಂಟ್ಸು, ಬೆಸ್ಟ್ ಕ್ವಾಲಿಟಿ ಎಗ್ಗು, ಬೆಸ್ಟ್ ಕ್ವಾಲಿಟಿ ಫೀಡು, ಬೆಸ್ಟ್ ಎನ್ವೈರ್ಮೆಂಟ್ ಆಫ್ ಫಾರ್ಮ್ಸು ಎಲ್ಲವೂ ಇದ್ದರೆ ಎಲ್ಲ ಸೌತಾಗಿ ನಡೀತೆ. ಅದಕ್ಕೆ ಎಲ್ಲವೂ ಬೆಸ್ಟ್ ಕ್ವಾಲಿಟಿ, ವರ್ಲ್ಡ್ ಟಾಪ್ ಕ್ವಾಲಿಟಿಯನ್ನು ಯೂಸ್ ಮಾಡಿದರೆ 99% ನಿಮ್ಮ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಲಿಕ್ಕೆ. ಓಕೆ, ಮತ್ತೊಂದು ಈ ಕೋಳಿಗಳಿಗೆ ಇಂಜೆಕ್ಟ್ ಮಾಡ್ತಾರಂತೆ ದಪ್ಪ ಆಗೋದಕ್ಕೆ, ಮತ್ತು ಇನ್ನೇನು ಸ್ಟೆರಾಯ್ಡ್ ಹಾಕ್ತಾರಂತೆ, ಈ ಥರದಷ್ಟು ಮಾತುಗಳು ಕೇಳಿರ್ತೀವಿ. ಇಸ್ ಇಟ್ ಟ್ರೂ? ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದರೆ ಇಡೀ ವರ್ಲ್ಡಲ್ಲಿ ಚಿಕನಿಗೆ ಸ್ಟಿರಾಯ್ಡು ಹಾರ್ಮೋನ್ ಅನ್ನುವಂಥದ್ದು ಒಂದು ದೊಡ್ಡ ತಮಾಷೆ ವಸ್ತು ಆಗಿದೆ. ಅದು ಏನೋ ಒಂದು ಟೈಮ್ ಪಾಸಿಗಾರ ಹೇಳ್ತಾರೆ. ಈಗ ನೋಡಿ, ಒಂದು ಕೋಳಿ ಮರಿ ಒಂದು ಇಂಚುಚ್ಚೋದನ್ನು ತೋರಿಸ್ಬಿಡ್ತಾರೆ. ಈಗ ಮಕ್ಕಳಿಗೆ ಸಣ್ಣ ಮಗು ಹುಟ್ಟುತ್ತೆ, ಹುಟ್ಟಿ 6 ವರ್ಷ ತನಕ ಆ ಮಗುಗೆ ಎಷ್ಟು ವ್ಯಾಕ್ಸಿನ್ ಮಾಡಲ್ಲ, ಎಲ್ಲ ತಂದೆ ತಾಯಂದಿರಿಗೆ ಗೊತ್ತಿರುತ್ತೆ. 10 ವರ್ಷ ತನಕ ವ್ಯಾಕ್ಸಿನ್, ಬಟ್ ಫಸ್ಟ್ ಒಂದು 6 ವರ್ಷ ಸಿಕ್ಕಾಡೋ ವ್ಯಾಕ್ಸಿನ್ಸ್ ಇರೋದು. ಅದೇ ಕೋಳಿಗಳಿಗೂ ವೈರಸ್ ಬ್ಯಾಕ್ಟೀರಿಯಾ ಹೊರಗಡೆ ಇರಬೇಕಂತ ಆ ಚಾಲೆಂಜನ್ನು ಎದುರಾಕೋಬೇಕು. ಅದು ಇವತ್ತಿಗೆ ಕೊರೋನಾ ಬಂದಿದೆ, ನಾವೆಲ್ಲ ವ್ಯಾಕ್ಸಿನ್ ತಗೋತಾ ಇದ್ವಿ. ಅದೇ ಥರ ಕೋಳಿಗೆ ND IBD ಅಂತೇಳಿ 2 ವ್ಯಾಕ್ಸಿನ್ ನಾವು ಮಾಡ್ತೀವಿ. ಆ ವ್ಯಾಕ್ಸಿನ್ ಚುಚ್ಚುವಂತ ತೋರಿಸ್ಬಿಟ್ಟು ಹಾರ್ಮೋನ್ ಸ್ಟಿರಾಯ್ಡ್ ಅಂದರೆ ಹಾರ್ಮೋನ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹಾರ್ಮೋನ್ ಸ್ಟಿರಾಯ್ಡ್ ಇಸ್ ವೆರಿ ಕಾಸ್ಟ್ಲಿ ಫಾರ್ ಚಿಕನ್. ಹಾರ್ಮೋನ್ ಸ್ಟಿರಾಯ್ಡ್ ಚುಚ್ಚಿ ಚಿಕನ್ ಬೆಳೆಸಿದ್ರೆ ಆ ಚಿಕನ್ 250-300 ರೂಪಾಯಿ ಮಾರಕ್ಕೆ ಸಾಧ್ಯನೇ ಇಲ್ಲ, 800,000 ರೂಪಾಯಿಗೆ ಮಾರಬೇಕು. ಕೋಳಿನಲ್ಲಿ 45ರಿಂದ 48 ಗ್ರಾಮ್ ಇರುವಂಥ ತೂಕದ ಮರಿಗೆ ನ್ಯೂಟ್ರಿಷನಿಸ್ಟ್ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಹೇಳಿದರೆ, ನಾವು ಹ್ಯೂಮನ್ಸ್ ಅಷ್ಟು ಬೆಸ್ಟ್ ನ್ಯೂಟ್ರಿಷನ್ ತಿನ್ನಲ್ಲ, ಅಷ್ಟು ಬೆಸ್ಟ್ ನ್ಯೂಟ್ರಿಷನ್ ಕೋಳಿ ಕೊಡ್ತೀವಿ. ಇವತ್ತು ಪೌಲ್ಟ್ರಿ ಇಂಡಸ್ಟ್ರಿಯಲ್ಲಿ ನೀವು ತಯಾರು ಮಾಡುವಂಥ ಫೀಡ್ಸ್ ಇರ್ಬೋದು ಅಥವಾ ನಿಮ್ಮ ಚಿಕನ್ ಇರ್ಬೋದು, ಕೇವಲ ಚಿಕ್ಕಮಂಗ್ಳೂರು ಮಾತ್ರ ಅಲ್ಲ, ಇಡೀ ವಿಶ್ವದ ಮೂಲೆಯಲ್ಲೂ ಕೂಡ ಜನಗಳಿಗೆ ಗೊತ್ತು ನೀವು ಆ ಮಟ್ಟದೊಂದು ಬೆಸ್ಟ್ ಕ್ವಾಲಿಟಿನ ಕೊಡ್ತಾ ಇದ್ದೀರಿ. ಯಾವ್ಯಾವ ದೇಶಕ್ಕೆ ಹೋಗ್ತಾ ಇದೆ ನಿಮ್ಮ ಫೀಡ್ಸ್ ಮತ್ತು ನಿಮ್ಮ ಕೋಳಿ ಮರಿ? ಇಲ್ಲ, ನನ್ನ ಫೀಡ್ ಆ್ಯಕ್ಚುಲಿ ನಾವು 95% ನಮ್ದು ಇಂಟರ್ನಲ್ ಕನ್ಸಂಪ್ಷನ್, ನಮ್ಮ ಫಾರ್ಮಳಿಗೆ ಮಾತ್ರ ಹೋಗ್ತೀವಿ. ಕಮರ್ಷಿಯಲ್ ಫೀಡ್ ಸೇಲ್ಸಲ್ಲಿ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಹೈ ಕ್ವಾಲಿಟಿ ಫೀಡ್ ಪ್ರೊಡ್ಯೂಸ್ ಮಾಡ್ತೀವಿ. ನಮ್ಮ ಫೀಡನ್ನು ಬೇರೆ ಕಡೆ ಮಾರಬೇಕಂತೇಳಿ ಬೇರೆಯವರು 5,000-6,000 ಜನರಲ್ ಮಾರ್ಕೆಟ್ ರೇಟ್ಗಿಂತ ಜಾಸ್ತಿ ಕೊಡೋಕೆ ರೆಡಿ ಇರಬೇಕು. ಯಾಕಂದರೆ ನಮ್ಮ ಫೀಡಲ್ಲಿ ಆರ್ಗ್ಯಾನಿಕ್ ಮಿನರಲ್ಸ್ ಜಾಸ್ತಿ ಯೂಸ್ ಮಾಡುವಂಥ 100% ಆರ್ಗ್ಯಾನಿಕ್ ಮಿನರಲ್ಸು. ನಾವು ಎನ್ರಿಚ್ಮೆಂಟ್ ಮಾಡ್ತೀವಿ, ವಿಟಮಿನ್ A, B2, D3, K ಇವನ್ನೆಲ್ಲ ಎನ್ರಿಚ್ಮೆಂಟ್ ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮ ಕ್ವಾಲಿಟಿ ಚಿಕನ್ ಆ ಥರ ಬೆಟರ್ ಕ್ವಾಲಿಟಿ ಮೀಟ್ ಬರುತ್ತೆ. ಒಂದು ಕೇಳಿದ್ದೀನಿ, ಭೂತಾನ್ ಅನ್ನುವಂಥ ದೇಶದ ಸೇನೆಗೆ ನಿಮ್ಮ ಚಿಕನನ್ನು ಸಪ್ಲೈ ಮಾಡ್ತೀರಿ. ದೇಶದ ಕೆಲವೊಂದು ರಾಜ್ಯದ 5 ಸ್ಟಾರ್ ಹೋಟೆಲ್ಗಳಿಗೆ, ಸೂಪರ್ ಸ್ಟಾರ್ ಹೋಟೆಲ್ಗಳಿಗೆ ನಿಮ್ಮ ಚಿಕನನ್ನೇ ತಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ. ಇಟ್ ಈಸ್ ಪ್ಯೂರ್ಲಿ ಸರ್ವಿಸ್ ಆ್ಯಂಡ್ ಕ್ವಾಲಿಟಿ. ಯಾಕೆಂತ ಫಾರ್ ಎಕ್ಸಾಂಪಲ್ ನಾವು 3 years ಬ್ಯಾಕ್ ಭೂತಾನ್ ಎಂಟರ್ ಆದ್ವಿ, ಆವಾಗ ನಾವು 0. ಇವಾಗ ಭೂತಾನಲ್ಲಿ ನಮ್ಮದು 30% ಮಾರ್ಕೆಟ್ ಶೇರ್ ಭೂತಾನ್ ನಮ್ಮ ಚಿಕನ್ ಹೋಗ್ತಾ ಇದೆ. ಭೂತಾನ್ ಮಿಲಿಟರಿಗೆ ಲಾಸ್ಟ್ 1 year-ಇಂದ 100% ನಮ್ಮ ಚಿಕನ್ ಸಪ್ಲೈ ಆಗ್ತಾ ಇದೆ. ಅದೇ ಥರದಲ್ಲಿ ವೆಸ್ಟ್ ಬೆಂಗಾಲಿಗೆ ಕೊಡ್ತಾ ಇದ್ವಿ, ಡೆಲ್ಲಿಗೆ ಕೊಡ್ತಾ ಇದ್ವಿ, ಬಾಂಬೆಗೆ ಕೊಡ್ತಾ ಇದ್ವಿ, ನೆಕ್ಸ್ಟ್ ಕೇರಳಕ್ಕೆ ಇವಾಗ ಫ್ರೋಸನ್ ಚಿಕನ್ ಕೊಡ್ತಾ ಇದ್ವಿ, ನೆಕ್ಸ್ಟ್ ಗೋವಾಕ್ಕೂ ಕೊಡ್ತಾ ಇದ್ವಿ. ಕರ್ನಾಟಕದಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಹೋಟೆಲ್ಸ್ ನಮ್ಮ ಹತ್ರ ಚಿಕನ್ ತಗೋತಾರೆ. ಲೈಕ್ ಮೋಸ್ಟ್ ಆಫ್ ದ ಗುಡ್ ಹೋಟೆಲ್ಸ್ ದೇ ಆರ್ ಬೈಯಿಂಗ್ ಅವರ್ ಚಿಕನ್ ಬಿಕಾಸ್ ಆಫ್ ದ ಕ್ವಾಲಿಟಿ. ಆಸ್ ವೆಲ್ ಆಸ್ ಪ್ರೀ ಕೊರೋನಾ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ 90% ಮಾರ್ಕೆಟ್ ಶೇರ್ ನಮ್ಮದೇ. ವಾವ್,
ಆಲ್ಮೋಸ್ಟ್ ಆಲ್ ದ ಏರ್ಲೈನ್ಸ್ ಆರ್ ಟೇಕಿಂಗ್ ಅವರ್ ಚಿಕನ್. ಇಟ್ ಈಸ್ ಪ್ಯೂರ್ಲಿ ಕ್ವಾಲಿಟಿ. ಏನೇನು ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಇನ್ ಆಲ್ 7 ಏರಿಯಾಸ್ 4 ನಮಗೆ ಕ್ವಾಲಿಟಿ ಸರ್ಟಿಫಿಕೇಷನ್ಸ್ ಇದೆ. ನೋಬಡಿ ಹ್ಯಾಸ್ ಗಾಟ್ ದಟ್ ಮಚ್ ಸರ್ಟಿಫಿಕೇಟ್. ಆರಂಭದಲ್ಲಿ ಹೇಗೆ ಡಿಸ್ಟ್ರಿಬ್ಯೂಷನ್ ಆಗಲಿ ಅಥವಾ ಜನ ನಿಮ್ಮ ಪ್ರಾಡಕ್ಟನ್ನು ಖರೀದಿ ಮಾಡ್ತಾರೆ ಅಥವಾ ಜನಕ್ಕೆ ಇಷ್ಟ ಆಗುತ್ತೆ ಆ ಥರದೊಂದು ಕಾನ್ಫಿಡೆಂಟ್ ಬಂದಿದೆ ಹೇಗೆ ಕಿಶೋರ್ ಕುಮಾರ್ ಅವರಿಗೆ? ಯಾಕೆ ಅಂತ ಹೇಳಿದರೆ ಮೊದಲು ಅಗ್ಲಿ ಚಿಕನ್ ನೋಡಿದ್ದಾರೆ ಜನ. ಶಾಪ್ಸ್ ಎಲ್ಲ ವೆರಿ ಫಿಲ್ತಿ, ಅಗ್ಲಿ, ಸಿಕ್ಕಾಡೆ ನೊಣಗಳು, ಗಲೀಜು, ಒಂದು 10 ಲೀಟ್ರ್ ನೀರಿನಲ್ಲೇ ಒಂದು 10 ಕೋಳಿನ ಪ್ರೊಸೆಸ್ ಮಾಡೋಂಥ ನೋಡಿ ಜನಗಳು ಬೇಸತ್ತು ಹೋಗಿದ್ದಾರೆ. ಬಟ್ ಅನಿವಾರ್ಯ, ಬೇರೆ ದಾರಿನೇ ಇರಲಿಲ್ಲ. ಚಿಕನ್ ತಿನ್ನಲೇಬೇಕು ಅಂತ ಕಷ್ಟದಲ್ಲಿ ತಿಂತಾಯಿದ್ರು. ನಾವು ಈ ಡಿಸೈನರ್ ರಿಟೇಲ್ ಶಾಪ್ ಮಾಡ್ತಿದ್ದಂಗೆ ಜನಗಳಿಗೆ ಖುಷಿಯಾಯಿತು, ಅವರಿಗೆ ಬೇಕಿತ್ತದು. ಬಟ್ ಯಾವ ಥರ ಬೇಕಿತ್ತು ಅವ್ರಿಗೆ ಗೊತ್ತಿರಲಿಲ್ಲ. ನಾವು ಕನ್ಸ್ಯೂಮರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಜಸ್ಟ್ ಟ್ರಯಲ್ ಬೇಸಿಸ್ 2002ನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಆರಂಭದಲ್ಲಿ ಅದೇ ಲೈಫ್ ಲೈನ್ ಸ್ಟ್ಯಾಂಡರ್ಡ್ ಚಿಕನ್ ಅಂತೇಳಿ ನಾವು ಹೆಸರಿಟ್ಟಿದ್ದು. ಲೈಫ್ ಲೈನ್ ಅನ್ನೋಂಥದ್ದು ಬಂದು ಹೆಸರೇ ಬೇರೆ. ನಾನು ಆವಾಗೊಂದು ಸೀರಿಯಲ್ ನೋಡ್ತಿದ್ದೆ, ಏನಂದರೆ ಹಾಸ್ಪಿಟಲ್ ಆನ್ ವೀಲ್ಸ್ ಅಂತ ಹೇಳ್ಕೊಂಡು ಒಂದು ಸೀರಿಯಲ್ ಬರ್ತಾಯಿತ್ತು. ಆ ಸೀರಿಯಲ್ ಹೆಸರು ಜೀವನ್ ರೇಖಾ ಅಂದ್ಕೊಂಡು. ಕರೆಕ್ಟ್. ಆ ಜೀವನ್ ರೇಖಾ ಅನ್ನೋಂಥ ಸೀರಿಯಲ್ ನೋಡ್ತಿದ್ದವನಿಗೆ ನನಗೆ ಯಾಕೋ ಅನಿಸ್ತು, ಈ ಹೆಸರು ತುಂಬ ಚೆನ್ನಾಗಿದೆ, ನನ್ನ ಫ್ಯೂಚರ್ ಯಾವುದಾದ್ರು ಕಂಪ್ನಿ ಹೆಸರು ಇಟ್ಬಿಟ್ರೆ ಜೀವನ್ ರೇಖಾ ಅಂತ ಇಡಬೇಕು. ಜೀವನ್ ರೇಖಾ ಅಂತ ಹೇಳಿದ್ರೆ ಲೈಫ್ ಲೈನ್. ಅದು ಎಲ್ಲರಿಗೂ ಜೀವನ್ ರೇಖೆ ಆಗಿರಲಿ. ಅದು ನನ್ನ ಜೊತೆಗೆ ನನಗಿರ್ಬೋದು, ನನ್ನದು ಎಲ್ಲ ಎಂಪ್ಲಾಯೀಸಿಗಿರ್ಬೋದು, ನನ್ನ ಜೊತೆಗೆ ಸಪ್ಲೈಯರ್ಸ್ ಇದ್ದಿರ್ಬೋದು, ಅಥವಾ ನನ್ನ ಜೊತೆಗೆ ಫಾರ್ಮರ್ಸ್ ಇರ್ಬೋದು, ಯಾರೆಲ್ಲ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಅವರಿಗೆಲ್ಲೋದು ಇದು ಜೀವನ್ ರೇಖೆ ಆಗಿರಬೇಕು ಅನ್ನುವಂಥ ಒಂದು ಅಂಬಿಷನಲ್ಲಿ ಇದು ಮಾಡಿರೋದು. ಕೊರೋನಾ ಸಂದರ್ಭದಲ್ಲಿ 24 ಕೋಟಿ ರೂಪಾಯಿ ನಷ್ಟ ಆಯಿತು ಅಂತ ಕೇಳ್ಪಟ್ಟೆ ನಾನು. ಜನ ಫೆಬ್ರವರಿಯಲ್ಲಿ ಸ್ವಲ್ಪ ತಿನ್ನೋಕೆ ನಿಲ್ಲಿಸ್ಬಿಟ್ರು. ಆವಾಗ ಏನಾಯ್ತು, ಫೆಬ್ರವರಿಯಲ್ಲಿ 4 ಕೋಟಿ ಲಾಸ್ ಆಯಿತು ನನಗೆ. ಟೋಟಲ್ ಏನು ಬಂಡವಾಳ ಹಾಕಿದ್ದು ವರ್ಕಿಂಗ್ ಕ್ಯಾಪಿಟಲಲ್ಲಿ 4 ಕೋಟಿ ಹೋಯಿತು. ಹೋಯ್ತಲ್ಲ, ತೊಂದರೆಲ್ಲ ಸಸ್ಟೈನ್ ಮಾಡ್ಕೊಳ್ಳೋದು. ಮಾರ್ಚಲ್ಲಿ ಆಲ್ಮೋಸ್ಟ್ 6 ಕೋಟಿ ಹೋಯಿತು. 6 4 10 ಕೋಟಿ ಹೋಯಿತು. 10 ಕೋಟಿ ಹೋಯ್ತು ಅನ್ಬೇಕಾದ್ರೆ ಮಾರ್ಚ್ ಎಂಡ್ ಬರ್ತಾ ತುಂಬ ಸೀರಿಯಸ್ ಆಗೋಯ್ತು. ನಮ್ಮ ಕೋಳಿನೇ ಮಾರಕ್ಕಾಗಿಲ್ಲ. ಎಲ್ಲ ಕೋಳಿನೂ ಮಾರ್ಚ್ 31, ಏಪ್ರಿಲ್ 1, ಏಪ್ರಿಲ್ 2 ಡಿಸ್ಟ್ರಾಯ್ ಮಾಡಿದ್ವಿ. ಅದು ಡಿಸ್ಟ್ರಾಯ್ ಮಾಡಿದ 3 ದಿನಕ್ಕೆ ನಮ್ಗೆ 24 ಕೋಟಿ ಲಾಸ್ ಆಯಿತು. 24 + 10 34 ಕೋಟಿ ಖಾಲಿ ಫೆಬ್ರವರಿ ಮಾರ್ಚಲ್ಲಿ ಮುಳುಗೋಯ್ತು. ಆರಂಭದಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಸರ್ ತಾವು ಕಿಶೋರ್ ಅವರು? ಇನಿಷಿಯಲಿ ನಾನು ಖಾಲಿ ಒಂದು 30,000 ರೂಪಾಯಿ ಇನ್ವೆಸ್ಟ್ ಮಾಡಿದೆ. 30,000. ಆಮೇಲೆ ಇಮಿಡಿಯೇಟ್ ಬ್ಯಾಂಕಿಂದ ಒಂದು 25,000 ರೂಪಾಯಿ ವರ್ಕಿಂಗ್ ಕ್ಯಾಪಿಟಲ್ ತಗೊಂಡ್ಬಿಟ್ಟು ಇನ್ವೆಸ್ಟ್ ಮಾಡ್ಕೊಂಡು ಬಂದೆ. ಇವತ್ತು ಈ ಕ್ಷಣದವರೆಗೂ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಿ? ಈ ಕ್ಷಣದವರೆಗೂ ಆಲ್ಮೋಸ್ಟ್ 200 ಕೋಟಿ ಇನ್ವೆಸ್ಟ್ ಮಾಡಿದ್ದೀನಿ. ವಾವ್. ಕೋಳಿ ಸಾಕಾಣಿಕೆ ಉದ್ಯಮದಲ್ಲಿ ಸುಮಾರು 200 ಕೋಟಿ ರೂಪಾಯಿ ಮೌಲ್ಯದ ಟೆಕ್ನಾಲಜಿಗಳನ್ನು ಬಳಕೆ ಮಾಡಿ ಇವತ್ತು ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಮಾತ್ರ ಅಲ್ಲ, ವಿಶ್ವ ಮಟ್ಟದಲ್ಲೇ ಕೋಳಿ ಸಾಕಾಣಿಕೆ ಉದ್ಯಮದಲ್ಲಿ ಒಂದು ಕ್ರಾಂತಿಯನ್ನು ಸೃಷ್ಟಿ ಮಾಡಿದಂತಹ ಹೆಮ್ಮೆಯ ಕನ್ನಡಿಗರು ಇವರು. ಜೊತೆಗೆ ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದಿರಿ ಸೋಫಾ? ಈ ಲಾಸ್ಟ್ ಇಯರ್ ನಾವು 400 ಕೋಟಿ ಟರ್ನ್ ಓವರ್ ಮಾಡಿದ್ದೆ. ಈ ವರ್ಷ 445 ಕೋಟಿ ಟರ್ನ್ ಓವರ್ ಮಾಡಿದ್ದೀನಿ. ಈ ವರ್ಷ 445 crores ಟರ್ನ್ ಓವರ್ ಮಾಡಿದ್ದೀನಿ. ಯೂಶಲಿ ಕೆಲವೊಂದ್ಸಲ ಈ ಹಕ್ಕಿ ಜ್ವರ ಅಥವಾ ಕೋಳಿ ಜ್ವರ ಅಂತ ಬಂದಾಗ ಇದಕ್ಕಿದ್ದಾಗೆ ಲಕ್ಷ ಕೋಳಿಗಳನ್ನು ಸಾಯಿಸೋದಾಗಿರ್ಬೋದು, ಅದೊಂದು ಸಣ್ಣ ಒಂದು ಕಾಯಿಲೆ ಎಂಟರ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಾಗಿರ್ಬೋದು, ಇವೆಲ್ಲ ಎಷ್ಟು ಸವಾಲಾಗಿರುತ್ತೆ ನಿಮ್ಮ ಉದ್ಯಮದಲ್ಲಿ? ಖಂಡಿತವಾಗಲಿ ಇದು ಒಂದು, ಈಗ ಪ್ರತಿಯೊಂದು ಉದ್ಯಮದಲ್ಲಿ ಅವರದ್ದೇ ಆದ ಚಾಲೆಂಜಸ್ ಇರುತ್ತೆ. ವ್ಯಾಕ್ಸಿನ್ನು, ಬಯೋಸೆಕ್ಯೂರಿಟಿ, ಹೈಜೀನು, ನ್ಯೂಟ್ರಿಷನ್ನು ಪರ್ಫೆಕ್ಟಾಗಿ ಮೇಂಟೈನ್ ಮಾಡಿದರೆ 90% ನಿಮಗೆ ಕಾಯಿಲೆಗಳು 95% ಕಾಯಿಲೆಗಳು ಬರಲ್ಲ. 5% ರಿಸ್ಕ್ ತಗೊಳ್ಳೇಬೇಕಾಗುತ್ತೆ. ಅಂಥ ಟೈಮ್ನಲ್ಲಿ ಈ ಬರ್ಡ್ ಫ್ಲೂ 99% ಎಲ್ಲೂ ಬರಲ್ಲ. ಅದು ನ್ಯೂಸ್ ಮಾತ್ರ ಜಾಸ್ತಿ ಆಗುತ್ತೆ ಬಿಟ್ಟರೆ ಎಲ್ಲೋ ಒಂದು ಕಡೆ ಬರುತ್ತೆ. ಆ ಪರ್ಟಿಕ್ಯುಲರ್ ಬರ್ಡನ್ನು ಸ್ಟ್ಯಾಂಪ್ ಮಾಡಿಬಿಡ್ತಾರೆ. ಸ್ಟ್ಯಾಂಪಿಂಗ್ ಅಂದರೆ ಡಿಸ್ಟ್ರಾಯ್ ಮಾಡ್ತಾರೆ. ನ್ಯಾಷನಲ್ ಬ್ರ್ಯಾಂಡ್, ಇಂಟರ್ನ್ಯಾಷನಲ್ ಬ್ರ್ಯಾಂಡಿಗೆ ಒಂದು ರೀತಿ ಸೆಡ್ಡು ಹೊಡೆಯುವಂಥ ಪ್ರಾಡಕ್ಟ್ ನಿಮ್ಮದು, ನಿಮ್ಮ ಸಂಸ್ಥೆ. ಚಾಲೆಂಜಿಗೆ ಅನಿಸುತ್ತೆ ನಿಮಗೆ? ಐ ವರ್ಕ್ ಓನ್ಲಿ ಆನ್ ಕ್ವಾಲಿಟಿ. ನನಗೆ ಅದೊಂದು ಸಿಕ್ಕಾಡೋ ಹುಚ್ಚಿದೆ. ಅಲ್ಟಿಮೇಟ್ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡಬೇಕು. ಅದಕ್ಕೆ ಝೀರೋ ಕಾಂಪ್ರಮೈಸ್. ಯಾರೇನು ಹೇಳಿದ್ರು ಅಷ್ಟು ಸೇಲ್ ಆಗುತ್ತೆ, ಇಷ್ಟು ಸೇಲ್ ಆಗುತ್ತೆ, ನಾನು 100 ಟನ್ ತಗೊಂಡಿದ್ದೀನಿ, 50 ಟನ್ ತಗೋತೀನಿ, ನಂಗೆ ಆ ರೇಟ್ ಕೊಡಿ, ಈ ರೇಟ್ ಕೊಡಿ, ನಗಾಡ್ತಿರ್ತೀನಿ. ನಾನು ಏನು ಮಾತಾಡಲ್ಲ. ನಂಗೆ ಸಪ್ಲೈಯರ್ಸ್ ಇದ್ದಾರೆ, ಅವ್ರಿಗೆ ಕರೆಕ್ಟ್ ಟೈಮಿಗೆ ನಾನು ಸಪ್ಲೈ ಮಾಡೋದವರಿಗೆ ರಾ ಮೆಟೀರಿಯಲ್ನವರು ಯಾರೇ ಇರಲಿ ಅವ್ರಿಗೆ ಕರೆಕ್ಟ್ ಟೈಮಿಗೆ ಪೇಮೆಂಟ್ ಕೊಡಬೇಕು. ಸೊ ನನ್ನ ಎಂಪ್ಲಾಯೀಸಿಗೆ ಕರೆಕ್ಟ್ ಟೈಮಿಗೆ ಪೇಮೆಂಟ್ ಮಾಡಬೇಕು. ನನ್ನ ಎಂಪ್ಲಾಯೀಸ್ ಸೇಫ್ ಆಗಿರಬೇಕು, ಖುಷಿಯಾಗಿರಬೇಕು. ಎಲ್ಲರೂ ಕೊಡೋದಕ್ಕೆ ಸ್ವಲ್ಪ ಸ್ಯಾಲ್ರಿ ಬೆಟರ್ ಕೊಡಬೇಕು. ಐ ಆಮ್ ಆನ್ಸರಬಲ್ ಟು ಮೈ ಎಂಪ್ಲಾಯೀಸ್, ಐ ಆಮ್ ಆನ್ಸರಬಲ್ ಟು ಮೈ ಫಾರ್ಮರ್ಸ್, ಐ ಆಮ್ ಆನ್ಸರಬಲ್ ಟು ಮೈ ಬ್ಯಾಂಕರ್ಸ್, ಐ ಆಮ್ ಆನ್ಸರಬಲ್ ಟು ಮೈ ಸಪ್ಲೈಯರ್ಸ್. ಸರ್ವಿಸ್ ವಿಚಾರಕ್ಕೆ ಬಂದಾಗ ಕಿಶೋರ್ ಕುಮಾರ್ ಅವರಾಗಿರ್ಬೋದು, ನಿಮ್ಮ ಸಂಸ್ಥೆ ಆಗಿರ್ಬೋದು, ಸಾಕಷ್ಟು ಕಡೆಗಳಲ್ಲಿ ನಾನು ಕೇಳ್ಪಟ್ಟ ಹಾಗೆ ತುಂಬ ಜನರಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ನಿಮಗೆ ಬಂದಂಥ ಲಾಭಾಂಶದಲ್ಲಿ ಒಂದಷ್ಟು ಶೇಕಡವನ್ನು ತಾವು ಸಮಾಜ ಸೇವೆಗೋಸ್ಕರ ಕೂಡ ತಾವು ಇಟ್ಟಿದ್ದೀರಿ. ಆ ಒಂದು ಜರ್ನಿ ಬಗ್ಗೆ ಹೇಳ್ಬೋದಾ ಅಂತ? ಯಾಕಂತ ಹೇಳಿದರೆ ಪ್ರಾಫಿಟ್ ಬಂದವಾಗ, ನಾನು ಇಲ್ಲಿನ ಬಿಸ್ನೆಸ್ಸಲ್ಲಿ ಬಂದವಾಗ ಅಲ್ಲಿ ಕಂಪಲ್ಸರಿ ನನಗೆ ಪ್ರಾಫಿಟ್ ಬೇಕೇ ಬೇಕು ಅಂತೀನಿ. ಆ ಪ್ರಾಫಿಟ್ ಮಾಡಿದವಾಗ ನಂದು ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಮೈ ಪ್ರಿನ್ಸಿಪಲ್ ಅಂತ ನಾನು ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ. ಇವತ್ತು ನಾನೇನು 100 ರೂಪಾಯಿ ದುಡಿತೀನಿ, 100 ರೂಪಾಯಲ್ಲಿ ಮಕ್ಕಳಿಗೆ ಹೇಳಿದ್ದೀನಿ, ಇವತ್ತು ನಾವು 2 ರೂಪಾಯಿ ಖರ್ಚು ಮಾಡ್ತಾಯಿದ್ದೀನಿ. ನಾನು, ನನ್ನ ಮಕ್ಕಳು, ನನ್ನ ವೈಫ್
ನಮ್ಮ 4 ಜನಕ್ಕೆ 100 ರೂಪಾಯಿ ಏನು ನಾನು ಇವತ್ತು ದುಡ್ದಿದ್ದು ಅದರಲ್ಲಿ 2 ರೂಪಾಯಿ ನಾನು ಖರ್ಚು ಮಾಡ್ತೀನಿ. 8 ರೂಪಾಯಿ ನನ್ನ ಮಕ್ಕಳಿಗೆ ಹೇಳಿದ್ದೀನಿ ಐ ಆಮ್ ಡೂಯಿಂಗ್ ಚಾರಿಟಿ. ಅದು ಇಲ್ಲಿಂದ ತೆಗೆದು ಅಲ್ಲಿ ಲಾಭದಲ್ಲಿ ಕೊಡುವಂಥದ್ದು ಚಾರಿಟಿ. ಅದು ಸರ್ಕಾರಕ್ಕೆ ಮೋಸ ಮಾಡಿ ಟ್ಯಾಕ್ಸ್ ಉಳಿಸಿ ಚಾರಿಟಿ ಮಾಡೋದ್ರಲ್ಲಿ ಮೀನಿಂಗ್ ಇಲ್ಲ. 150 ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಆಲ್ಮೋಸ್ಟ್ ಒಂದು 25-30 ಜನ ಡಾಕ್ಟರ್ಸ್ ಇದ್ದಾರೆ, ಒಂದು 45 ಜನ ಇಂಜಿನಿಯರ್ಸ್ ಇದ್ದಾರೆ, BSc ಅಗ್ರಿ, MSc ಅಗ್ರಿ, BBM, ತುಂಬ ಜನ. ಇವತ್ತು ಕೆಲವರೆಲ್ಲ ಆಲ್ಮೋಸ್ಟ್ 20 ಲಕ್ಷ, 15 ಲಕ್ಷ, 25 ಲಕ್ಷ ಸ್ಯಾಲ್ರಿ ತೊಗೋತಿದ್ದಾರೆ. ಕೆಲವರು IAS ಟ್ರೈ ಮಾಡ್ತಿದ್ದಾರೆ, ಕೆಲವರು IPS ಟ್ರೈ ಮಾಡ್ತಿದ್ದಾರೆ, ಕೆಲವರು PhD ಮಾಡ್ತಿದ್ದಾರೆ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಇಡೀ ಸಂಸ್ಥೆನಲ್ಲಿ ಎಲ್ಲ ಪ್ಲಾಂಟ್ಗಳಲ್ಲಿ ಸೇರಿಸಿದಾಗ ಒಟ್ಟು ನಿಮ್ಮ ಕೈ ಕೆಳಗಡೆ ಎಷ್ಟು ಜನ? 1200 ಜನ ಡೈರೆಕ್ಟ್ ಎಂಪ್ಲಾಯೀಸ್ ಇದ್ದಾರೆ. 1200 ಜನ ಚಿಕ್ಕಮಗಳೂರು, ಬ್ಯಾಂಗ್ಳೂರು, ಮಡಿಕೇರಿ ಎಲ್ಲ ಸೇರ್ಕೊಂಡು 1200 ಜನ ಎಂಪ್ಲಾಯೀಸ್ ಇದ್ದಾರೆ ಡೈರೆಕ್ಟಾಗಿ. ಇಂಡೈರೆಕ್ಟ್ರೆ ಒಂದು 5,000 to 6,000 ಜನ ಡಿಪೆಂಡೆಂಟ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಗೆ 125-150 ಟ್ರಕ್ ಇದೆ. ಒಂದೇ ಒಂದು ಟ್ರಕ್ ನಾನು ಸ್ವಂತ ಇಟ್ಕೊಂಡಿಲ್ಲ ಕಂಪನಿಗೆ. ಎಲ್ಲ ಟ್ರಕ್ಕು ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸು, PUC SLC ಡ್ರಾಪ್ಔಟ್ ಆಧಾರ ಸೆಲೆಕ್ಟ್ ಮಾಡಿ ಅವರಿಗೆ ಒಂದೊಂದು ಟ್ರಕ್, ಕೆಲವರಿಗೆ 2 ಟ್ರಕ್ ಕೊಟ್ಟಿದ್ದೀನಿ. ಸಿಚುವೇಶನ್ ನಾನು ಬೆಳಿಬೇಕು, ನಮ್ಮ ಜೊತೆ ಇರೋ ಸುತ್ತಮುತ್ತ ಇದ್ದವರು ಕೂಡ ಬೆಳಿಬೇಕು. ನಾನು ಸ್ವಂತ ಟ್ರಕ್ ಇದೆ, ಒಬ್ಬ ಜನರಲ್ ಮ್ಯಾನೇಜರ್ನ ಅಪಾಯಿಂಟ್ ಮಾಡಿಬಿಟ್ಟು ಒಂದು 150 ಟ್ರಕ್ ಇಟ್ಕೊಂಡ್ರೆ ತಿಂಗಳಿಗೆ ಒಂದು 50 ಲಕ್ಷ ಎಕ್ಸ್ಟ್ರಾನೇ ಸಂಪಾದನೆ ಮಾಡುವುದು. ಅದು ಇಂಪಾರ್ಟೆಂಟ್ ಅಲ್ಲ. ಒಂದು ಅವ್ರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ದಂಗೆ. ಇನ್ನೊಂದು ಇಂಡಿವಿಜುವಲ್ ಟ್ರಕ್ ಓನರ್ ಇದ್ದರೆ ಅವ್ನು ನನ್ನ ಎಂಪ್ಲಾಯ್ಕಿಂತ ಜವಾಬ್ದಾರಿನ ಟ್ರಕ್ ನಡೆಸ್ತಾನೋ ಅನ್ನೋಂಥ ನನ್ನ ಭಾವನೆ. ನಮ್ಮ MD ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವರು ಕೆಲಸದ ಜೊತೆ ನಮಗೆ ಬದುಕನ್ನು ಹೇಳ್ಕೊಟ್ಟಂಥವ್ರು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸುಮಾರು 3,000 ಜನಕ್ಕೆ ಅನ್ನದಾತರಾಗಿದ್ದಾರೆ. ಅಂಥ ಪುಣ್ಯಾತ್ಮರಿಗೆ ಇನ್ನೂ ಸಾವಿರಾರು ಜನಕ್ಕೆ ಕೆಲಸ ಕೊಡೋಂಥ ಶಕ್ತಿ ಭಗವಂತ ಕೊಡಲಿ ಅಂತ ಕೇಳ್ಕೊಳ್ತಿದ್ದೀನಿ. ಸಾರ್ಥಕ ಅನಿಸುತ್ತೆ ಜೀವನ? ಸಾರ್ಥಕ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ಭಯನೂ ಆಗುತ್ತೆ, ಎಲ್ಲೋ ಒಂದು ಕಡೆ. ಯಾಕಂದರೆ ದೇವ್ರು ಇಷ್ಟು ನನ್ನ ನಂಬಿದ್ದಾನಲ್ಲ. ನಾನು ಯಾರಿಗಾದ್ರು 4 ಜನಕ್ಕೆ ಹೆಲ್ಪ್ ಮಾಡಿದರೆ ನನಗನ್ಸೋದು ನನ್ನ ದುಡ್ಡಲ್ಲ, ನನ್ನ ಥ್ರೂ ದೇವರೆಲ್ಲ ಕಳಿಸಿದ್ದಾನೆ ಅವನಿಗೆ ಕೊಡು ಅಂದ್ಕೊಂಡು ಅವನು ಸೇವೆ ನಾನು ಮಾಡ್ತಾಯಿದ್ದೀನಿ. ನಾನು ದೇವ್ರ ಹತ್ರ ಏನು ಕೇಳ್ಕೊತಿದ್ದೀನಿ ಅಂತ ಹೇಳಿದ್ರೆ, ನೀನು ನಂಬಿ ನನ್ನ ಥ್ರೂ ಕಳಿಸಿದ್ಯಪ್ಪ, ನನ್ನಿಂದ ಏನಾದರೂ ಚ್ಯುತಿ ಬಂದರೆ ನಿಂದು ನನ್ನ ಮೇಲೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ ಅಷ್ಟೇ. ಐ ಹ್ಯಾವ್ ಸೀನ್ ಕಿಶೋರ್ ಕುಮಾರ್ ಹೆಗಡೆ ಟ್ರಾವೆಲಿಂಗ್ ಇನ್ ಅ ಬಸ್ ಟು ಅ ಲೇಟೆಸ್ಟ್ ರೇಂಜ್ ರೋವರ್. ನಾನು ಯಾವಾಗ ಅವ್ರ ಆಫೀಸ್ಗೆ ಹೋದಾಗಲೂ, ಹೆಗ್ಡೆರೆ ಏನು ಇಷ್ಟೊಂದು ರಿಸ್ಕ್ ತಗೊಂತಿರಲ್ಲ ಹೆಗ್ಡೆರೆ, ಯಾವಾಗ ಕೇಳಿದ್ರು 5 ಕೋಟಿ ಬ್ಯಾಂಕಲ್ಲಿ ಅಪ್ಲೈ ಮಾಡಿದ್ದೀನಿ, 10 ಕೋಟಿ ಅಪ್ಲೈ ಮಾಡಿದ್ದೀನಿ, ಹೊಸ ಪ್ರಾಜೆಕ್ಟ್ ಅಂತಿರಲ್ರಿ, ಇದಕ್ಕೇನು ಎಂಡೇ ಇಲ್ವಾ ಅಂದರೆ, ಇಲ್ಲ ರವಿ ಇದು ಹಿಂಗೆ ಅಂದರೆ ಇಟ್ಸ್ ಲೈಕ್ ಒಂದು ಹುಲಿ ಮೇಲೆ ಕೂತಂಗೆ. ನನಗೆ ಒಂದು ಸತಿ ಹುಲಿ ಮೇಲೆ ಹತ್ತದು ಇಳಿಯಂಗಿಲ್ಲ, ನಾನು ಇಳಿದ್ರೆ ಹುಲಿ ತಿಂದಾಕತ್ತೆ ನನ್ನ. ಈ ಪರಿಸ್ಥಿತಿ ನಮ್ಮದು. ಸೊ ಐ ಆಲ್ವೇಸ್ ಹ್ಯಾವ್ ಟು ಬಿ ಆನ್ ದ ಟೈಗರ್ ಆ್ಯಂಡ್ ರೈಡ್ ದ ಟೈಗರ್ ಅನ್ನೋರು. ಕಿಶೋರ್ ಕುಮಾರ್ ಹೆಗಡೆ ಬಗ್ಗೆ ಮಾತಾಡಬೇಕು ಅಂತಂದರೆ ಬಾಯಲ್ಲಿ ಶಬ್ದಗಳೇ ಬರಲ್ಲ. ಕಾರಣ ಅವ್ರ ಹೆಸರು ಕೇಳಿದ್ರೆ ಹೃದಯ ತುಂಬಿ ಬರುತ್ತೆ. ಅವರು ವ್ಯಕ್ತಿಯಲ್ಲ, ಒಂದು ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವರು ಹೃದಯ ಶ್ರೀಮಂತ, ಮಾನವತಾವಾದಿ. ಬಸವಣ್ಣರು ಹೇಳ್ದಂಗೆ ನನಗಿಂತ ಕಿರಿಯ ಇಲ್ಲ ಅಂತ ಹೇಳುವಂಥ ಶಬ್ದನ ಅಕ್ಷರಶಃ ಮೈಗೂಡಿಸಿದಂಥ ವ್ಯಕ್ತಿ ಅಂದರೆ ಕಿಶೋರ್ ಕುಮಾರ್ ಹೆಗಡೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಇಂಥ ವ್ಯಕ್ತಿ ನಾನು ನೋಡಿಲ್ಲ. ಅವರ ಬಿಸ್ನೆಸ್ ಬಗ್ಗೆ ಹೇಳೋದಕ್ಕಿಂತ ಅವ್ರು ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ, ಈಸ್ ಎ ಎಕ್ಸ್ಟ್ರಾಡಿನರಿ ಪರ್ಸನ್, ಈಸ್ ಎ ಜಮ್ ಆಫ್ ಎ ಪರ್ಸನ್. ಭಾಳ ಶ್ರಮಜೀವಿ, ಝೀರೋದಿಂದ ಹೀರೋ ಆಗಿದ್ದಾರೆ. ಆ ಶ್ರಮನೇ ಅವ್ರನ್ನ ಅಷ್ಟು ಮೇಲೆ ತೊಗೊಬಂದಿರೋದು. ಫ್ಯಾಮಿಲಿ ವಿಚಾರಕ್ಕೆ ಬಂದಾಗ ಅಫ್ಕೋರ್ಸ್ ಎಲ್ಲ ಬಿಸ್ನೆಸ್ಸಿಗೂ ವೈಫ್ ಅನ್ನೋಳು ಸಪೋರ್ಟ್ ಎಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹೆಂಡತಿ ಹೇಗಂತ ಹೇಳಿದರೆ, ಶಿ ಬಿಲೀವ್ಡ್ ಇನ್ ಮೀ ಸೋ ಮಚ್ಚು. ನಾನು ಎಂಥ ಮಾಡಿದ್ರೆ ಏನಕ್ಕೂ ಮಾತಾಡ್ತಿರಲಿಲ್ಲ ಅವಳದ್ದು ಸೈಲೆನ್ಸೇ ಬಿಗ್ ಸಪೋರ್ಟ್. ಏನಾದ್ರು ಮಾಡ್ತಿದಾರ ಗ್ಯಾರಂಟಿ ಪರ್ಫೆಕ್ಟಾಗಿಯೇ ಅದು ಮಾಡ್ತಾಯಿದ್ದಾರೆ ಅಂತ ಸೈಲೆಂಟ್ ಆಗಿದ್ಲು. ಹತ್ತಿರದಲ್ಲೇ ಸಪೋರ್ಟ್ ಮಾಡಿದ್ದಾಳೆ. ಮಕ್ಕಳ ವಿಚಾರ ಬಂದಾಗ ದೊಡ್ಡವನೊಂದು MBA ಮುಗೀತು, ಸಣ್ಣವೊಂದು BE ಮುಗೀತು. ಇಬ್ಬರೂ ಒಳ್ಳೆ ಸ್ಕೋರಿಂಗೇ ತೆಗೆದಿದ್ದಾರೆ. ಒಳ್ಳೆ ಯೂನಿವರ್ಸಿಟಿಯಲ್ಲೇ ಕಾಲೇಜ್ನಲ್ಲೇ ಸ್ಟಡಿ ಮಾಡಿದ್ದಾರೆ. ಅವರು ಡಿಗ್ರಿ ಮುಗಿಸಿ ಇಬ್ಬರು ನನಗೆ ಜಾಯ್ನ್ ಆಗೋ ತನಕನವರಿಗೆ ಪಾಸಿಟಿವ್ ಸೈಡಲ್ಲಿ ಮಾತ್ರ ಹೇಳ್ಕೊಂಡು ಬಂದಿದ್ದೆ. ನೆಗೆಟಿವ್ ಸೈಡು ಮನೆಯಲ್ಲಿರ್ಬೇಕಾದ್ರೆ ಮಾತಾಡುವಂಥದ್ದು, ಫೋನಲ್ಲಿ ಮಾತಾಡುವಂಥದ್ದು ಎಲ್ಲದನ್ನೇ ಅವಾಯ್ಡ್ ಮಾಡಿದ್ದೀನಿ. ಈಗ ಎಂಟ್ರ್ ಆದಮೇಲೆ ಬಿಸ್ನೆಸ್ಸಿಗೆ ಅವರಿಗೆ ಪಾಸಿಟಿವ್ ನೆಗೆಟಿವ್ ಎರಡೂ ಹೇಳ್ತಾ ಇದ್ದೀನಿ. ವಾಟ್ ನೆಕ್ಸ್ಟ್? ಮತ್ತೆ ನಿಮ್ಮ ಡ್ರೀಮ್ ಏನು? ಮತ್ತೆ ಯಾವುದೊಂದು ಡ್ರೀಮನ್ನು ಚೇಂಜ್ ಮಾಡೋ ಡ್ರೀಮ್ ಅಂತ ಹೇಳಿದ್ರೆ, ಈಗ ನೆಕ್ಸ್ಟ್ ಡ್ರೀಮಿಂಗ್ ಅಂತ ಹೇಳಿದರೆ ನ್ಯಾಚುರಲ್ ರಿಸೋರ್ಸನ್ನು ಎಷ್ಟು ಕಡಿಮೆ ಉಪಯೋಗಿಸ್ಕೊಂಡು ಪ್ರೊಡಕ್ಷನ್ ಮಾಡಬೇಕು ಅಂತ. ಪರ್ಟಿಕ್ಯುಲರ್ಲಿ ಎನ್ವೈರನ್ಮೆಂಟ್ ಕಂಟ್ರೋಲ್ಡ್ ಹೌಸಸ್, ಅದು ಬ್ರೀಡಿಂಗ್ ಫಾರ್ಮ್ಸ್ ಇರ್ಬೋದು, ಕಮರ್ಷಿಯಲ್ ಫಾರ್ಮ್ಸ್ ಇರ್ಬೋದು. ಫ್ಯೂಚರು ಟೋಟಲಿ ಆ್ಯಂಟಿಬಯೋಟಿಕ್ ಅವರ್ ಅಂತೇಳಿ, ಆ್ಯಂಟಿಬಯೋಟಿಕ್ ಫ್ರೀ ಚಿಕನ್, ಆರ್ಗ್ಯಾನಿಕ್ ಚಿಕನ್, ಇದ್ರ ಬಗ್ಗೆ ಐ ಆಮ್ ವರ್ಕಿಂಗ್. ಆ್ಯಕ್ಚುಲಿ ಹೆಲ್ದಿಯೆಸ್ಟ್ ಚಿಕನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಐ ಆಮ್ ಕ್ರಿಯೇಟಿಂಗ್ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ಸ್. ಇದನ್ನೆಲ್ಲ ಪೇಪರ್ನಲ್ಲಿ ಫ್ರಂಟಲ್ಲಿ ಹೇಳ್ಕೊಂಡು ಯಾರ್ದು ಪ್ರಾಡಕ್ಟ್ ಮಾರಿದರೆ ಅದು ನಮ್ಮದು ಕಾನ್ಷಿಯಸ್ ಪರ್ಮಿಟ್ ಮಾಡಲ್ಲ. ಆದರೂ I want to produce my own. For that, we need world best infrastructures. ಆ world best infrastructure create ಮಾಡಲಿಕ್ಕೆ another 200 crores, another 5 years I am planning to invest. Only for infrastructure and best of the best engineering. Thank you so much ಕಿಶೋರ್ ಕುಮಾರ್ ಅವರೇ. ತಾವು ಸಾಧನೆಯ ಹಾದಿಯಲ್ಲಿ
ಇರೋದಲ್ಲ, ತಾವು ಸಾಧಕರು. ಈ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದೀರಿ. ಈ ಮೂಲಕ ಕೇವಲ ಕರ್ನಾಟಕದ ಹೆಮ್ಮೆಯ ಸಾಧಕರು ಅಂತ ಮಾತನ್ನು ಹೇಳಿದ ಆರಂಭದಲ್ಲಿ. ಈ ನಿಮ್ಮ ಸಾಧನೆ ಹೀಗೆ ಮುಂದುವರಿಲಿ. ನಿಮ್ಮ ಮೂಲಕ ಇನ್ನೂ 10,000 ಜನರಿಗೆ ಕೆಲಸ ಸಿಗುವಂಥ ಅವಕಾಶಗಳು ಸಿಗಲಿ. ಜೊತೆಗೆ ತಾವು ಕಂಡಂಥ ಎಲ್ಲ ಕನಸುಗಳು ಕೂಡ ನನಸಾಗಲಿ ಅಂತ ನಾನು ಕೂಡ ಪ್ರೀತಿಯಿಂದ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು. ಎಸ್, ಇದು ಈ ವಾರದ ನಾನು ನನ್ನ ಸಾಧನೆಯ ವಿಶೇಷವಾದಂತಹ ಅತಿಥಿ. ಹಾಗಿದ್ರೆ ಮುಂದಿನ ಎಪಿಸೋಡ್ನಲ್ಲಿ ನನ್ನ ಜೊತೆಗಿರುವಂಥ ಅಸಾಧಕರು ಯಾರು ನೋಡ್ತಾ ಇರಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.